ನಮಸ್ಕಾರ ಮಿತ್ರರೇ, ಒಂದು ಹೊಸ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷ ಟಾಪಿಕ್ ಬಗ್ಗೆ ಮಾತಾಡೋಣ, ಸ್ಟೂಡೆಂಟ್ ಸಂಬಂಧಪಟ್ಟವಾಗಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಮಾತಾಡೋಣ CET ಅಪ್ಲಿಕೇಶನ್ ಬಗ್ಗೆ, CET ಎಕ್ಸಾಮ್ ಬರೀತಾ ಇರೋ ಬಗ್ಗೆ. 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು ಈಗ CET ಎಕ್ಸಾಮ್ ಅಪ್ಲಿಕೇಶನ್ಸು ಜಾನ್ವರಿ 17th ಅದು ಓಪನ್ ಆಯಿತು. ಫೆಬ್ರವರಿ 16th ಅಥವಾ 17th ವಿತೌಟ್ ಫೈನ್ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಆಮೇಲೂ ಟಿಲ್ ಫೆಬ್ ಎಂಡ್ವರೆಗೂ ಮೋಸ್ಟ್ಲಿ ಅದು ವಿತ್ ಫೈನ್ ಅವೈಲೇಬಲ್ ಇರುತ್ತೆ. ಬಟ್ ಫೆಬ್ 17th ಒಳಗಡೆ ಎಲ್ಲರೂ ಸಬ್ಮಿಟ್ ಮಾಡಿದ್ರೆ ತುಂಬ ಒಳ್ಳೆಯದಿರುತ್ತೆ, ಸೇಫ್ ಇರುತ್ತೆ. ಯಾಕಂದರೆ ನೀವು ಆಮೇಲೂ ಏನಾದ್ರು ಪ್ರಾಬ್ಲಮ್ ಆಯಿತು ಮಧ್ಯದಲ್ಲಿ, ಅಥವಾ ಸಬ್ಮಿಟ್ ಮಾಡುವಾಗ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಮತ್ತೆ ನೀವು ಏನಾದರೂ ರಿವೈಸ್ ಮಾಡಬೇಕು, ಅಥವಾ ನೀವು CET ಸೆಲ್ಗೆ ಹೋಗಬೇಕು, ಅಥವಾ ಕಾಲೇಜ್ಗೆ ಹೋಗಿ ಕೇಳಬೇಕಾ, ಅವೆಲ್ಲ ಸ್ವಲ್ಪ ಏನಾದರೂ ಪ್ರೊಸೀಜರ್ ಇದ್ದರೆ ನೀವು ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಇಲ್ಲಾಂದರೆ ಅರ್ಜೆಂಟಲ್ಲಿ ಕೊನೆಗೆ ನೀವೇನಾದರೂ ಸಿಗಾಕೊಳ್ಳೋ ಅಥವಾ ಏನೋ ಒಂದು ಇನ್ಕನ್ವೀನಿಯನ್ಸ್ ಆಗೋ ಒಂದು ಚಾನ್ಸ್ ಇರುತ್ತೆ. ಹಾಗಾಗಿ ಯಾಕೆ ಚಾನ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಮುಂಚೆನೇ ನೀವು ಈ ವಿಚಾರನ ನೀವು ಗಮನದಲ್ಲಿಟ್ಕೊಂಡು CET ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರೆ ಒಳ್ಳೆಯದು. ಸೊ CET ಸಬ್ಮಿಟ್ ಮಾಡೋದನ್ನು ನಾನು ನಿಮಗೆ ಸ್ಕ್ರೀನ್ ಶೇರ್ ಮಾಡಿ ನಾನು ತೋರಿಸ್ತೀನಿ. KEA ಅಂತ ಕರೀತಾರೆ ಅದನ್ನು, ಆ ಬೋರ್ಡ್ನ, ಕರ್ನಾಟಕ ಎಕ್ಸಾಮಿನೇಷನ್ ಅಡ್ಮಿಷನ್ ಆರ್ ವಾಟ್ ಎವರ್. ಸೊ ಈ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ನಿಮಗೆ 2026 CET ಆನ್ಲೈನ್ ಅಪ್ಲಿಕೇಶನ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಓಪನ್ ಮಾಡಿ ನೀವು ಫಸ್ಟ್ ಟೈಮ್ ಆಸ್ ಅ ನ್ಯೂ ಯೂಸರ್ ರಿಜಿಸ್ಟರ್ ಮಾಡಿ ಆಮೇಲೆ ನೀವು ಲಾಗಿನ್ ಆಗಬೇಕು. ಸೊ ಇದರಲ್ಲಿ ಬೇರೆ ಬೇರೆ ಯಾವ ರೀತಿ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಿದೆ, ಆಮೇಲೆ ಕೆಲವು ಬೇರೆಯವರು ನನಗೆ ಗೊತ್ತಿರೋರು ಯಾವ ರೀತಿ ಬೇರೆ ಬೇರೆ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರು ಅನ್ನೋದನ್ನು ಒಂದು ಸ್ವಲ್ಪ ಡೀಟೇಲಾಗಿ ನಾನು ನಿಮಗೆ ಸ್ಕ್ರೀನ್ ಶೇರ್ ಮೂಲಕ ಒಂದು ನಿಮಗೆ ವಿತ್ ಸ್ಕ್ರೀನ್ಶಾಟ್ಸ್ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಯಾವ ರೀತಿ ಇದರ ಫಾರ್ಮ್ ಇರುತ್ತೆ ಮತ್ತು ಏನೇನು ಸ್ಟೇಜಸ್ ಇರುತ್ತೆ ಇದನ್ನ ಫಿಲ್ ಮಾಡುವಾಗ ನನಗೇನು ಪ್ರಾಬ್ಲಮ್ ಇದೆ ಅನ್ನಿಸ್ತು. ಆ್ಯಂಡ್ ಲಕ್ಕಿಲಿ ನಾನು ಯಾವ ರೀತಿ ಅದನ್ನು ಪ್ರಿಪೇರ್ ಆಗಿದ್ದೆ, ಅದಕ್ಕೆಲ್ಲ ಆ ಪ್ರಾಬ್ಲಮ್ಸ್ ಎಲ್ಲ ಸಪೋಸ್ ಏನಾದರೂ ಬಂದರೆ ಮಿಟಿಗೇಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಏನೇನು ಡಾಕ್ಯುಮೆಂಟ್ಸು ತೊಗೋಬೇಕು ನೀವು ಅಂದರೆ ಇಟ್ಕೊಂಡಿರಬೇಕು, ಯಾವ್ಯಾವ ರಿಜಿಸ್ಟರ್ ನಂಬರ್ಗಳು ಇಟ್ಕೊಂಡಿರಬೇಕು ಏನು ಅಂತ ಡೀಟೇಲಾಗಿ ನೋಡೋಣ ಈಗ ಸ್ಕ್ರೀನ್ ಶೇರ್ನಲ್ಲಿ. ಬನ್ನಿ ಒಂದು ಓವರ್ವ್ಯೂ ನೋಡ್ಕೊಂಬಿಡೋಣ. ಇಲ್ಲಿ ಒಂದು ಯೂಸ್ಫುಲ್ ಆದ ಒಂದು ಶೀಟ್ ಇದೆ ಇಲ್ಲಿ. ಸೊ ನೋಡಿ, CET 2026 ಅಪ್ಲಿಕೇಶನ್ ಗೈಡ್ ಅಂತ. ಸೊ ನೋಡಿ, ಸ್ಟೇಟ್ ಲೆವೆಲ್ ಎಕ್ಸಾಮ್ ಇದು ಫಾರ್ ಅಡ್ಮಿಷನ್ಸ್ ಟು UG ಕೋರ್ಸಸ್ ಅಂದರೆ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಅಂತ. ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಆಗಿರೋದು ನಾನು ಹೇಳಿದಾಗೆ 17 Jan 2026ಗೆ ಅದು ಸ್ಟಾರ್ಟ್ ಆಯಿತು. ಲಾಸ್ಟ್ ಡೇಟ್ ಟು ಅಪ್ಲೈ ಲೇಟ್ ಫೆಬ್ ಅಂತ ಹಾಕಿದ್ದಾರೆ. ಅದೇ ನಾನು ಹೇಳ್ದಂಗೆ 16th ಫೆಬ್ವರೆಗೂ ವಿತೌಟ್ ಫೈನ್ ನೀವು ಸಬ್ಮಿಟ್ ಮಾಡ್ಬೋದು. ಆಫ್ಟರ್ ದ್ಯಾಟ್ ಮೇ ಬಿ ಸಮ್ ಫೈನ್ ಇರುತ್ತೆ, ಎಷ್ಟು ಅಮೌಂಟು ಅದನ್ನ ಎಕ್ಸ್ಟ್ರಾ ಪೇ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಲೇಟ್ ಫೆಬ್ ಅಂದರೆ 26th or 28th ಏನೋ ಇರುತ್ತೆ, ಇದು ಟೆಂಟೇಟಿವ್ ಡೇಟ್ಸ್. ಆಮೇಲೆ ಎಕ್ಸಾಮ್ ಡೇಟ್ 23rd and 24th April 2026 ಇರುತ್ತೆ CET ಎಕ್ಸಾಮು. ಸೊ 2 ದಿನ ಇರುತ್ತೆ. ಸೊ ಯಾವ್ಯಾವ ಸಬ್ಜೆಕ್ಟು ಯಾವ ದಿನ ಇರುತ್ತೆ ಅದೆಲ್ಲ ಆಮೇಲೆ ಅವರು ಇನ್ಫಾರ್ಮ್ ಮಾಡ್ತಾರೆ ನಿಮಗೆ. ಹಾಲ್ ಟಿಕೆಟು ಅದೆಲ್ಲ ಕೊಟ್ಟು ಇದೆಲ್ಲ ಮಾಡುವಾಗ ಪ್ರೊಸೆಸ್ ಇರುತ್ತೆ. ರಿಸಲ್ಟ್ ನಿಮಗೆ ಏಪ್ರಿಲಲ್ಲಿ ನಡೆದ್ರೆ ಮೇಯಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ಸೊ ಈ ರೀತಿ ಇದೆ ಈ ವರ್ಷದ CET 2026 ಅಪ್ಲಿಕೇಶನ್. ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ನೋಡಿ, ಇದೆ cetonline.karnataka.gov.in ಅಂತ ಒಂದು ವೆಬ್ಸೈಟ್ ಇದೆ. ಅದನ್ನು ವಿಸಿಟ್ ಮಾಡಿ ಫಸ್ಟು ನೀವು ಅದನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಫಾರ್ಮ್ ಫಿಲ್ ಮಾಡಿ ಆಮೇಲೆ ನಿಮಗೆ ನೋಡಿ ಏನೇನು ಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಕೊಟ್ಟಿದ್ದಾನೆ. ಫೋಟೋ ಆ್ಯಂಡ್ ಸಿಗ್ನೇಚರ್ ನಿಮಗೆ ಬೇಕಾಗುತ್ತೆ. ಸೊ ಅದು 50 KB ಕಮ್ಮಿ ಇರಬೇಕು ಸೈಜು, 50 KB ಆ್ಯಂಡ್ ಬಿಲೋ ಇರಬೇಕು ಫೋಟೋ. ಮತ್ತು ಅಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಟೂಡೆಂಟ್ದು, ಮತ್ತು ಸಿಗ್ನೇಚರ್ ಒಂದು ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ಅದನ್ನು ಒಂದು ಫೋಟೋ ತೆಗೆದು ನೀವು 50 KB ಸೈಜ್ ಮಾಡ್ಕೋಬೇಕು. ನಾನು ಹೇಳ್ತೀನಿ ಆಮೇಲೆ ಯಾವ ರೀತಿ 50 ಸೈಜ್ಗೆ ರೆಡ್ಯೂಸ್ ಮಾಡ್ಬೋದು ಅಂತ, 50 KB ಸೈಜ್ಗೆ. ಆಮೇಲೆ ನಿಮ್ಮ ಹತ್ರ 10th and 12th ಮಾರ್ಕ್ಸ್ ಕಾರ್ಡ್ ಇರಬೇಕು. ಕರೆಕ್ಟು, ಇದು ನಾನು ವೆರಿಫೈ ಮಾಡಿದ್ದೀನಿ. 10th and 12th ಮಾರ್ಕ್ಸ್ ಕಾರ್ಡ್ ಏನು ಬೇಡ, 11th ಮಾರ್ಕ್ಸ್ ಕಾರ್ಡ್ ಇದ್ರೂ ಓಕೆ. ಯಾಕಂದ್ರೆ 12th ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ, ಯಾಕಂದರೆ ಇನ್ನೂ ಎಕ್ಸಾಮೇ ಸ್ಟಾರ್ಟ್ ಆಗಿಲ್ಲ. ಸೊ ಅದು. ಆಮೇಲೆ ನೀವು ನೆಕ್ಸ್ಟ್ ಏನಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಪ್ರೊಸೀಜರ್ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ವಾಕ್ ಥ್ರೂ ತೋರಿಸ್ತೀನಿ ಸ್ಕ್ರೀನ್ ಶೇರಲ್ಲಿ. ಆಮೇಲೆ ಫೀಸ್ನ ನೀವು ಆನ್ಲೈನ್ ಪೇ ಮಾಡಿಬಿಟ್ಟು ಆಮೇಲೆ ಸಬ್ಮಿಟ್ ಮಾಡಿ ಫಾರ್ಮ್ನ ಅಪ್ಲಿಕೇಶನ್ ಕನ್ಫರ್ಮೇಷನ್ ನೀವು ಪ್ರಿಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಅದ್ಬಿಟ್ಟು ನೀವು ಕ್ಯಾಟಗರಿ, ಕ್ಯಾಸ್ಟ್ ಅದು ಇದೆಲ್ಲ ಕೆಲವೆಲ್ಲ ನೀವು ಬೆನಿಫಿಟ್ಸ್ ಕ್ಲೇಮ್ ಮಾಡ್ಕೋಬೇಕು, ರಿಸರ್ವೇಷನ್ಸ್ ಎಲ್ಲ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಅದರ ನೆಸೆಸರಿ ಸರ್ಟಿಫಿಕೇಟ್ಸ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಅಲ್ಲಿ ನೀವು ಮಾರ್ಕ್ ಮಾಡಿ ಕ್ಲೇಮ್ ಮಾಡ್ತೀನಿ ಅಂತ ನೀವು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಬೇರೆ ಪ್ರೊಸೀಜರ್ ಇದೆ, ಆಮೇಲೆ ಅದನ್ನು ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಅದು ವಾಕ್ ಥ್ರೂ ಈಗ ನಾನು ಮಾಡ್ತೀನಲ್ಲ ಅಪ್ಲಿಕೇಶನ್ ಇದರದ್ದು CET ಆನ್ಲೈನ್ದು, ಅದರಲ್ಲಿ ನಾವು ನೋಡೋಣ. ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಏನು, ನಾನು ಸಬ್ಮಿಟ್ ಮಾಡಿದಾಗ 23rd Jan ನಾನು ಸಬ್ಮಿಟ್ ಮಾಡಿದ್ದು.
ಸೊ ಅದರ ಏನೇನು ಡೀಟೇಲ್ಸ್ ಇದೆ ಅಂತ ಮುಂದೆ ನೋಡೋಣ. ಆಮೇಲೆ ನೋಡಿ, ಟಿಪ್ಸ್ ಬಿಫೋರ್ ಅಪ್ಲೈಯಿಂಗ್, ಡಬಲ್ ಚೆಕ್ ಡೀಟೇಲ್ಸ್, ಎನ್ಶೋರ್ ದ ಡಾಕ್ಯುಮೆಂಟ್ಸ್ ಮ್ಯಾಚ್, ಯೂಸ್ ಅ PC ಫಾರ್ ಅಪ್ಲೋಡ್ಸ್. ಅಂದರೆ ನೀವು PC ಯೂಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅಂತ ಅಂದರೆ ನೀವು ಮೊಬೈಲಲ್ಲಿ ಇದನ್ನು ಈ ಸೈಟ್ನ ಆಕ್ಸೆಸ್ ಮಾಡೋಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ಆಮೇಲೆ ಪ್ರಿಫರಬಲಿ ವಿಂಡೋಸಲ್ಲಿ ಮಾಡಿದ್ರೆ ಬೆಟರ್. PC ಅಂತ ಹೇಳ್ತಾನೆ ಅವನು, ಮ್ಯಾಕ್ ಅಂತ ಹೇಳಿಲ್ಲ. ಬಟ್ ಆದರೂ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ ಒಂದು PC-ಯಲ್ಲಿ ಬ್ರೌಸರ್ ಓಪನ್ ಮಾಡಿ ಮೊಬೈಲ್ ವ್ಯೂ ಅಲ್ಲಿ ನೀವು ಮಾಡೋಕ್ಕೆ ಹೋಗ್ಬಿಡಿ ಅಂತ. ಸೊ ಇಷ್ಟು ಓವರ್ ವ್ಯೂ ಆಗಿರುತ್ತೆ. ಈಗ ನಾವು ನೋಡೋಣ, ನಾನು ನಿಮಗೆ ಏನೋ ತೋರಿಸ್ಬೇಕು ಅಂದ್ಕೊಂಡಿದ್ದು. ಇನ್ನೊಂದು ಫಾರ್ಮ್ ಇದೆ ನೋಡಿ, ಇಲ್ಲೂ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ, ಆವಾಗಲೇ ನಾನು KEA ಅಂತ ಹೇಳಿದ್ನಲ್ಲ. ಸೊ ಇದೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ, UGCET. ಸೊ ನೋಡಿ, ಏನೇನು ಪ್ರೊಫೆಷ್ನಲ್ ಕೋರ್ಸಸ್ಸು, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್ ಇವೆಲ್ಲ ಮಾಡಬೇಕು ಅಂತ ಅಂದರೆ CET ನೀವು ಅಪ್ಲೈ ಮಾಡಿ ಅದನ್ನು ಕ್ಲಿಯರ್ ಮಾಡಿ ಅದರಲ್ಲಿ ರ್ಯಾಂಕಿಂಗ್ ತೊಗೊಂಡ್ರೆ ನಿಮಗೆ ಸಾಕು. ಸೊ CET 2026 ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಎರಡೂ ಮಾಡುತ್ತೆ ಇದು, ಅದನ್ನು ಅವ್ರು ಹೇಳಿರೋದಲ್ಲಿ. ಆಮೇಲೆ ಡೀಟೇಲ್ಸ್ ರಿಲೇಟೆಡ್ ಟು ಕ್ಯಾಂಡಿಡೇಟ್ಸ್ ಅಕಾಡೆಮಿಕ್ ಸ್ಟಡಿ ಆ್ಯಂಡ್ ಕಾಸ್ಟ್ ರಿಸರ್ವ್ ಆಟೋಮೆಟಿಕಲಿ ಫೆಚ್ ಥ್ರೂ ವೆಬ್ ಸರ್ವಿಸಸ್ ಯೂಸಿಂಗ್ ದ SATs ಆ್ಯಂಡ್ RD ನಂಬರ್ಸ್. ಸೊ ನಾನು ಇದ್ರ ಬಗ್ಗೆನೂ ನಾನು ಹೇಳ್ತೀನಿ, SATs ನಂಬರ್ ಅಂದರೆ ಏನು ಅಂತ. RD ನಂಬರ್ ಅಂದರೆ ಮೋಸ್ಟ್ಲಿ ಅದು ರಿಸರ್ವೇಷನ್ ರಿಲೇಟೆಡ್ ಇರುತ್ತೆ. ಆಮೇಲೆ CET ದಿಕ್ಸೂಚಿ ಇನ್ಫಾರ್ಮೇಷನ್ ಬುಕ್ಲೆಟ್ ಕಂಟೈನಿಂಗ್ ಬ್ರೀಫ್ ಡೀಟೇಲ್ಸ್ ಅಬೌಟ್ ದ ಅಪ್ಲಿಕೇಶನ್ ಪ್ರಾಸೆಸ್ ಇದೆಲ್ಲ ಪ್ರೊವೈಡ್ ಮಾಡ್ತಾರೆ, ಅದು ಕಾಲೇಜಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಆನರಬಲ್ ಹೈಯರ್ ಎಡ್ಯುಕೇಷನ್ ಮಿನಿಸ್ಟರ್ ಚೇರ್ಮನ್ ಇವ್ರದ್ದೆಲ್ಲ ಫೋಟೋಸು ಇಲ್ಲಿ ಹಾಕಿದ್ದಾರೆ, ನೇಮ್ಸು ಮತ್ತು ಅದೆಲ್ಲ. ಆಮೇಲೆ ಏನು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ, ನಾನು ಆಗಲೇ ಹೇಳ್ದಂಗೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್, SLC 10th ಕ್ಲಾಸ್ ಮಾರ್ಕ್ ಶೀಟ್, ಆಧಾರ್ ಕಾರ್ಡ್, ಸ್ಟೂಡೆಂಟ್ಸ್ ಫೋಟೋಗ್ರಾಫ್ ನೋಡಿ ಇನ್ JPG ಫಾರ್ಮ್ಯಾಟ್ ಲೆಸ್ ದೆನ್ 50 KB, ಸ್ಟೂಡೆಂಟ್ ಸಿಗ್ನೇಚರ್ ಇನ್ JPG ಫಾರ್ಮ್ಯಾಟ್ ಲೆಸ್ ದೆನ್ 50 KB, ಸ್ಟೂಡೆಂಟ್ಸ್ ಮೊಬೈಲ್ ನಂಬರ್ ವಿತ್ ವಾಟ್ಸಾಪ್ ಆ್ಯಂಡ್ ಇಮೇಲ್ ರಿಜಿಸ್ಟ್ರೇಷನ್. ಸೊ ವಾಟ್ಸಾಪ್ ಅಂತ ಅವರೇನು ಅದರಲ್ಲಿ ಆಪ್ಷನ್ ಇರಲಿಲ್ಲ, ಬಟ್ ಅದೇ ಮೊಬೈಲ್ ನಂಬರ್ನ ಯೂಸ್ ಮಾಡಿಕೊಂಡು ವಾಟ್ಸಾಪ್ ಮಾಡಿದ್ರೂ ವರ್ಕ್ ಆಗೋ ಥರ ಇರಬೇಕು ಅಂತ ಮೋಸ್ಟ್ಲಿ ಹೇಳ್ತಾರೆ. ಆಮೇಲೆ ನೋಡಿ ಏನು ಹೇಳ್ತಾರೆ, ಇನ್ನೊಂದು ಇಂಪಾರ್ಟೆಂಟು ಸ್ಪೆಷಲ್ ನೋಟ್, ದ ನೇಮ್ ಇನ್ ದ SSLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಆ್ಯಂಡ್ RD ಸರ್ಟಿಫಿಕೇಟ್ ಶುಡ್ ಬಿ ದ ಸೇಮ್. ಇಫ್ ದೇರ್ ಈಸ್ ಎನಿ ಡಿಸ್ಕ್ರಿಪೆನ್ಸಿ ಇಮಿಡಿಯೇಟ್ಲಿ ಕರೆಕ್ಟ್ ದ ಆಧಾರ್ ಕಾರ್ಡ್ ಆ್ಯಂಡ್ RD ಸರ್ಟಿಫಿಕೇಟ್ ಆಸ್ ಪರ್ ದ SSLC ಮಾರ್ಕ್ಸ್ ಕಾರ್ಡ್. ಸೊ ನೋಡಿ, ಇದು ಎಲ್ಲ ನೇಮ್ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆಧಾರ್ ಕಾರ್ಡಲ್ಲಿ ಮತ್ತು SSLC ಮಾರ್ಕ್ಸ್ ಕಾರ್ಡಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಪೇರೆಂಟ್ಸ್ ನೇಮು ಅದೆಲ್ಲನೂ ಕರೆಕ್ಟಾಗಿದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಅದನ್ನ ಇಮಿಡಿಯೇಟ್ಲಿ ಇವಾಗ ಕರೆಕ್ಟ್ ಮಾಡೋಕ್ಕೆ ನಿಮಗೆ ಟೈಮ್ ಸಿಗುತ್ತೆ. ಸೊ ಅದೆಲ್ಲ ಚೆಕ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು. ನೆಕ್ಸ್ಟು ಸ್ಕ್ರೋಲ್ ಡೌನ್ ಮಾಡೋಣ. ಇಲ್ಲಿ ನೋಡಿ, ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇಫ್ ಅಪ್ಲಿಕೇಬಲ್ ಅಂತಾನೆ. ಸೊ ಏನಂದರೆ ಸ್ಕೆಡ್ಯೂಲ್ ಕ್ಯಾಸ್ಟ್ ಕ್ಯಾಂಡಿಡೇಟ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಇವೆಲ್ಲ ಕ್ಯಾಟಗರಿ ABC ವಿತ್ RD ನಂಬರ್. ನಾನು ಹೇಳಿದ RD ನಂಬರ್ ಅಂದರೆ ಅದು ಕ್ಯಾಸ್ಟ್ ರಿಲೇಟೆಡ್ ಅಂತ ಹೇಳಿದ್ನಲ್ಲ, ಅದೇ ಅದು. ಆಮೇಲೆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ದು, ಸಪೋಸ್ ಕನ್ನಡ ಮೀಡಿಯಮಲ್ಲಿ ಓದಿರೋ ಮಕ್ಕಳಾದರೆ ಕ್ಯಾಸ್ಟ್ ಸರ್ಟಿಫಿಕೇಟ್, SC ಆ್ಯಂಡ್ ಕ್ಯಾಟಗರಿ 1 ಸ್ಟೂಡೆಂಟ್ಸು, ಸರ್ಟಿಫಿಕೇಟ್ ಫಾರ್ ಸ್ಟಡಿಂಗ್ ಇನ್ ರೂರಲ್ ಏರಿಯಾಸು, ಆ ಕ್ಯಾಟಗರಿ ಕ್ಲೇಮ್ ಬರುತ್ತೆ. ಆಮೇಲೆ ಇನ್ಕಮ್ ಸರ್ಟಿಫಿಕೇಟು, ಇನ್ಕಮ್ ಲೆಸ್ ದ್ಯಾನ್ 10 lakhs, ಲೆಸ್ ದ್ಯಾನ್ ಅಪ್ ಟು 2 ಪಾರ್ಷಿಯಲ್ ಫೀ ಎಕ್ಸಾಮ್ಷನ್ ಇಫ್ ಆನ್ಯುವಲ್ ಇನ್ಕಮ್ ಅಪ್ ಟು 2.5 lakhs ಇವೆಲ್ಲ ಇದೆ. ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ಗೆ ಏನು ಹೇಳ್ತಾನೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಇದ್ದರೆ, ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಅ ಪೀರಿಯಡ್ ಆಫ್ 10 years ಫ್ರಮ್ ಫಸ್ಟ್ ಟು ಸೆಕೆಂಡ್ PUC ಟಿಲ್ ಆ್ಯಂಡ್ ಪಾಸ್ಟ್ SSLC 10th ಫ್ರಮ್ ಕರ್ನಾಟಕ ಸ್ಟೇಟ್, ತಮಿಳ್, ತೆಲುಗು, ಕೊಡವ ಆ್ಯಂಡ್ ತುಳು ಮದರ್ ಟಂಗ್ ಇದ್ದರೆ, ಸೊ ಇದು ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, RD ನಂಬರ್ ಮತ್ತು ಕಲ್ಯಾಣ್ ಕರ್ನಾಟಕ ಸರ್ಟಿಫಿಕೇಟ್ ವಿತ್ RD ನಂಬರ್, ಇಷ್ಟೆಲ್ಲ ಹೇಳ್ತಾರೆ. ಸೊ ಇದು HIS ಪ್ರಸನ್ನ ಅವ್ರದ್ದು ಒಂದು ವಿಡಿಯೋ ಕೂಡ ಇದೆ ಯೂಟ್ಯೂಬಲ್ಲಿ, ನಾನು ಅದರ ಲಿಂಕ್ ಕೂಡ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಅವರೇ ಎಕ್ಸಿಕ್ಯೂಟಿವ್ ಡೈರೆಕ್ಟರು ಈ KEAಗೆ. KEA ಅಂದರೆ ಅದೇ ಕರ್ನಾಟಕ ಎಕ್ಸಾಮಿನೇಷನ್ ಅಕಾಡೆಮಿ ಅಂತ. ಸೊ ಈ ರೀತಿ ಗೌರ್ಮೆಂಟ್ ಆಫ್ ಕರ್ನಾಟಕದು ಇದು ಒಂದು ದಿಕ್ಸೂಚಿ. ಸೊ ಇದೊಂದು ಇಂಪಾರ್ಟೆಂಟ್ ಆಗಿತ್ತು. ಅದು ಬಿಟ್ಟರೆ ಈಗ ಬನ್ನಿ, ಈಗ ವಾಕ್ ಥ್ರೂ ಮಾಡೋಣ ಡೀಟೇಲಾಗಿ ಯಾವ ರೀತಿ. ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಏನಾಯಿತು, ನಾನು ಅಪ್ಲೈ ಮಾಡಿದಾಗ ಸಕ್ಸಸ್ಫುಲ್ ಆಗಿದ್ದೀನಿ. ಸೊ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋದ್ರಲ್ಲಿ, ಸೊ ಅದರಲ್ಲಿ ಏನೂ ತೊಂದರೆ ಇಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಏನು ಅಂತ ನೋಡೋಣ ಬನ್ನಿ. ಸೊ ಈಗ CET ಟೆಸ್ಟ್ ಸ್ಟಾರ್ಟ್ ಮಾಡೋಣ. ಸೊ KEA ವೆಬ್ಸೈಟ್, ವಿಸಿಟ್ KEA ವೆಬ್ಸೈಟ್. ಆಮೇಲೆ ಅಡ್ಮಿಷನ್ಸ್, ಆಮೇಲೆ ಇದು ನೋಡಿ 3 stages ಅಡ್ಮಿಷನ್ಸ್ UGCET 2026. ಸೊ ಈ ರೀತಿ ಇರುತ್ತೆ ಇದು KEAದು. ಸೊ ಇಲ್ಲಿ ನೀವು ಫಸ್ಟು ಯಾವುದನ್ನು ಚೂಸ್ ಮಾಡ್ಕೋಬೇಕು ಅನ್ನೋದು, KCET 2026 ಮುಖಪುಟ ಪ್ರವೇಶ UGCET 2026 ಆಯಿತಾ. ಇದನ್ನು ಈ ವೆಬ್ಸೈಟ್ನ ನೀವು ಓಪನ್ ಮಾಡಿ ಅಲ್ಲಿಂದ ಅಪ್ಲೈ ಮಾಡಬೇಕು.
ಇಲ್ಲಿ ನೋಡಿ UGCET 2026 ಅಪ್ಲಿಕೇಶನ್ ಲಾಗಿನ್ ಪೇಜಲ್ಲಿ ಈ ರೀತಿ ಕಾಣುತ್ತೆ. ಕ್ಲಿಕ್ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಟು ರಿಜಿಸ್ಟರ್ ಅನ್ ಅಕೌಂಟ್ ಅಂತ, ನ್ಯೂ ಅಕೌಂಟ್ ಅಂತ. ಸೊ ಈ ಹೊಸ ಬಳಕೆದಾರನ ಇದನ್ನು ಬಟನ್ನ ನೀವು ಕ್ಲಿಕ್ ಮಾಡಿ ಇದನ್ನು ನೀವು ರಿಜಿಸ್ಟ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಲಾಗಿನ್ ಯೂಸಿಂಗ್ OTP ಅಂತ ಕೊಟ್ಬಿಟ್ಟು ಮಾಡ್ಬೋದು. ಲಾಗಿನ್ ಯೂಸಿಂಗ್ ಫೇಸ್ ರೆಕಗ್ನಿಷನ್ ಅಂತ ಅನ್ನೋದನ್ನು ನೀವು ಇಗ್ನೋರ್ ಮಾಡಿ, ಸದ್ಯಕ್ಕೆ ಅದು ಬೇಡ. ಲಾಗಿನ್ ಯೂಸಿಂಗ್ OTPನೇ ಪ್ರಿಫರಬಲ್, ನೀವು ಅದನ್ನು ಮಾಡಬೇಕು. ಆಮೇಲೆ ನೋಡಿ ಇಲ್ಲೂ ಅದೆಲ್ಲ ಕೊಟ್ಟಿದ್ದಾರೆ ಡೇಟ್ಸ್, ಅದೆಲ್ಲ ಅದನ್ನ ಇಗ್ನೋರ್ ಮಾಡಿ. ನೋಡಿ ಅದೇ ಲಾಸ್ಟ್ ಡೇಟ್ ವಿತೌಟ್ ಲೇಟ್ ಫೀ, ವಿತ್ ಲೇಟ್ ಫೀ ಏನೋ ಬೇರೆ ಥರ ಇದೆ, ಅಲ್ಲಿ ಒಂದು ಸ್ಯಾಂಪಲ್ ಇದು ಅಷ್ಟೇ. ಸೊ ನೋಡ್ತಾ ಬರೋಣ ಯಾವ ರೀತಿ ಇದೆ ಇದು ಅಂದ್ಬಿಟ್ಟು. ಆಮೇಲೆ ಈಗ ನೆಕ್ಸ್ಟ್ ಏನಂತಂದರೆ ನೋಡಿ, ಇದು ನೀವು ಅದು ಓಪನ್ ಮಾಡಿದಾಗ ಲಾಗಿನ್ ರಿಜಿಸ್ಟರ್ ಯೂಸರ್ ಅಂದಾಗ ಫಸ್ಟು ಈ ಪೇಜ್ ಬರುತ್ತೆ. ಅದು IP ಅಡ್ರೆಸ್ನ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ನೀವು ಯಾವ IP ಅಡ್ರೆಸ್ಸಿಂದ ಇದನ್ನು ನೀವು ಮಾಡ್ತಾ ಇದ್ದೀರಾ, ಅಂದರೆ ಈ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ದೀರಾ, ಆ IP ಅಡ್ರೆಸ್ನ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಅದರದ್ದು IP ತೋರಿಸುತ್ತೆ, ಮತ್ತು ಕೆಳಗಡೆ ನೀವು ಹೇಳುತ್ತೆ ನೀವು ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವಿರಿ. SLC ಪರೀಕ್ಷೆ ಅಂತಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ದು ನೀವು ಮಾಡಿದರೆ ಹೌದು ಅಂತ ಹಾಕಬೇಕು, ಇಲ್ಲ ಅಂದರೆ ಇಲ್ಲ. ಅಂದರೆ ಈ KSEABನವರು ನಡೆಸಿರೋ ಪರೀಕ್ಷೆ ನಡೆಸಿರೋ SSLCನ ನೀವು ಮುಗಿಸಿದ್ರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಯೂಶ್ವಲಿ CBSE ಓದಿರೋರು, ICSE ಓದಿರೋರು ಇಲ್ಲ ಅಂತ ಹಾಕಬೇಕು, ಇಲ್ಲಿ ನೋ ಅಂತ ಹಾಕಬೇಕು. ಓಕೆ, ಸೊ ನೋಡಿ ಇಲ್ಲಿ ಹಾಕಿದ್ದಾನೆ, KSEAB ಇಂದ ನೀವು ಕಂಪ್ಲೀಟ್ ಮಾಡಿದರೆ ಎಸ್ ಅಂತ ಮಾತ್ರ ಹಾಕಿ. ಅದಾದಮೇಲೆ ನೆಕ್ಸ್ಟ್ ಇದ್ರ ಮುಂದೆ SSLC ರಿಜಿಸ್ಟರ್ ನಂಬರು ಮತ್ತು ವೆರಿಫಿಕೇಷನ್ ಕೇಳುತ್ತೆ. ಸೊ ಇದು ಈ ಪರ್ಟಿಕ್ಯುಲರ್ ಫಾರ್ಮಲ್ಲಿ ಒಂದು ಸ್ವಲ್ಪ ಚೇಂಜ್ ಇತ್ತು. ಏನಂದರೆ ನಿಮಗೆ SSLC ರಿಜಿಸ್ಟರ್ ನಂಬರ್ ಕೇಳಿಬಿಟ್ಟು ಅದು ವೆರಿಫೈ ಕೇಳುತ್ತೆ. ವೆರಿಫೈ ಕೇಳಾದ್ಮೇಲೆ ಅದು ಇನ್ನೊಂದೆರಡು ಏನೋ ಒಂದಿಷ್ಟು ಆಪ್ಷನ್ಸ್ ಬಂತು ನನಗೆ. ಸೊ ಅಂದರೆ ರಿಜಿಸ್ಟರ್ ನಂಬರ್ CBSE ಇದಲ್ವ ನಮ್ಮದು, ಸೊ SLC ರಿಜಿಸ್ಟರ್ ನಂಬರ್ ಅಂತ ಇದೆ. ಅದು ಒಟ್ಟಿನಲ್ಲಿ ಅದೂ CBSE ಕರ್ನಾಟಕ ಅದೆಲ್ಲ ಕೇಳುತ್ತೆ ಅದು. ಹಾಂ ಹೌದು, ಸೊ ಇದು CBSE ಇನ್ ಕರ್ನಾಟಕ ಅಂತ ನಾವು ಚೂಸ್ ಮಾಡಿ ಆ ಪರ್ಟಿಕ್ಯುಲರ್ ರಿಜಿಸ್ಟರ್ ನಂಬರ್ನ ಅಥವಾ ರೋಲ್ ನಂಬರ್ನ ನಾವು ಹಾಕಬೇಕಲ್ಲಿ. ಸೊ ಆವಾಗ ಅದು ಪ್ರೊಸೀಡ್ ಆಗುತ್ತೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಆಯಿತು, ನಾನು ಹೇಳ್ತೀನಿ. ಇಲ್ಲಿ ನೋಡಿ ಇದು ಮಾಡಿದೆ, ಅದಾದಮೇಲೆ ಎಂಟರ್ ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮು. ಆಮೇಲೆ ಇಲ್ಲಿ ಇದೊಂದು ನೋಡಿ, ಈ SATS ನಂಬರ್ ಅಂತ ಇದೆಯಲ್ಲ, ಟು ವ್ಯಾಲಿಡೇಟ್ ಸ್ಟಡಿ ಡೀಟೇಲ್ಸ್, ಇದು ಆ್ಯಸ್ ಪರ್ SSLC 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅಂತ ಹಾಕಿದ್ದಾರೆ. ಸೊ ಇದನ್ನು ಒಂದು ಆಲ್ಮೋಸ್ಟ್ ಒಂದು ಮೇಜರ್ ಕನ್ಫ್ಯೂಷನ್ ಥರ ಆ್ಯಕ್ಚುಲಿ ಕ್ರಿಯೇಟ್ ಆಗಿತ್ತು ನನಗೆ. ಯಾಕಂದರೆ ನಾನು ಹೋಗಿ ಸ್ಟಡಿ ಸರ್ಟಿಫಿಕೇಟ್ ಇಸ್ಕೊಂಬಂದೆ ಸ್ಕೂಲಿಂದ ಹೋಗಿ, ನನ್ನ ಡಾಕ್ಟರ್ ಓದಿರೋ ಸ್ಕೂಲಿಂದ ಹೋಗಿ ಇಸ್ಕೊಂಬಂದೆ. ಅದರಲ್ಲಿ ಒಂದು SATS ನಂಬರ್ ಇತ್ತು. ಅದು ಬಿಟ್ಟರೆ ಫಸ್ಟ್ PUC ಮಾರ್ಕ್ಸ್ ಕಾರ್ಡಲ್ಲಿ ನೋಡಿದ್ರೆ ಇನ್ನೊಂದು SATS ನಂಬರ್ ಇದೆ, ಬೇರೆ SATS ನಂಬರ್ ಇದೆ. ಎರಡೂ ಆ್ಯಕ್ಚುಲಿ ಸೇಮ್ ಇರಬೇಕು, ಅದೇ SATS ನಂಬರಲ್ಲಿ ಅವರು ಅಪ್ಡೇಟ್ ಮಾಡಿರಬೇಕು. ಬಟ್ ಇದು ಅವ್ರು ಹೇಳೋದು PUC ಸ್ಟೇಟ್ ಬೋರ್ಡ್ ಅವ್ರು ಹೇಳೋದು ಇದು ಆ್ಯಕ್ಚುಲಿ ಅದು 10th ವರೆಗೂ ಓದಿರೋ SATS ನಂಬರು ಇದು CBSE ಇದು ಆಗಿರುತ್ತೆ. ಬಟ್ SATS ನಂಬರ್ ಆ್ಯಕ್ಚುಲಿ ಸೆಂಟ್ರಲ್. ಬಟ್ ಆದ್ರೂ ಸೇಮ್ SATS ನಂಬರ್ ಇಲ್ಲದೇ ಇದ್ರೂ ಅದು ವರ್ಕ್ ಆಗೋ ರೀತಿ ಈಗ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ ಇದರಲ್ಲಿ, ವೆಬ್ಸೈಟ್ನಲ್ಲಿ, ಈ CET ಅಪ್ಲಿಕೇಶನ್ ವೆಬ್ಸೈಟಲ್ಲಿ. ಸೊ ಅದಕ್ಕೇನೋ ತೊಂದರೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಎಂಟರ್ SATS ನಂಬರ್ ಇದೆಯಲ್ಲ, ಅಲ್ಲಿ 10th ಸ್ಟ್ಯಾಂಡರ್ಡ್ SATS ನಂಬರ್ ಹಾಕಿದ್ರೆ ಒಳ್ಳೆಯದು. ನಾನು PUCದು SATS ನಂಬರ್ ಹಾಕಿದ್ದೆ, ಯಾಕಂದರೆ PUCದು ಯೂಸ್ ಮಾಡಿ ಅಂತ ನನಗೆ ಹೇಳಿದರು. ಸೊ ಹಾಗಾಗಿ ನಾನು PUCದು ಇಲ್ಲಿ ಎಂಟರ್ ಮಾಡಿದ್ದೆ. ಬಟ್ ಸ್ಟಿಲ್ ಇದು ಇಲ್ಲಿ ಆಪ್ಷನಲ್ ಇದೆ. ಸೊ ಹಾಗಾಗಿ ಬಿಟ್ಟರು ಏನೋ ತೊಂದರೆ ಇಲ್ಲ, ಯಾಕಂದರೆ ಆಮೇಲೆ ಲಾಗಿನ್ ಆದಮೇಲೆ ನಿಮಗೆ ಮಲ್ಟಿಪಲ್ SATS ನಂಬರ್ ಎಂಟರ್ ಮಾಡೋಕ್ಕೆ ಅವರು ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ತೊಂದರೆ ಇಲ್ಲ. ಸೊ ಇಲ್ಲಿ ನೀವು ಎಂಟರ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಲೂಬೋದು ಈ ರಿಜಿಸ್ಟರ್ ಮಾಡುವಾಗ. ಆಮೇಲೆ ನೀವು ಎಂಟರ್ ಮಾಡಬೇಕಾಗತ್ತೆ ನೀವು ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಮಾಡುವಾಗ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇದು SATS ನಂಬರ್ನ ಎಂಟರ್ ಮಾಡಿದ್ಮೇಲೆ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಇದೆ. ಇಲ್ಲಿ 3 ಆಪ್ಷನ್ ಇದೆ. ವಾಲಂಟ್ರಿಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಆ್ಯಂಡ್ ಅಥೆಂಟಿಕೇಟ್ ವಯಾ ಮೈ ಐಡೆಂಟಿಟಿ ವಯಾ UIDAI ಸೆಕ್ಯೂರ್ ಪೋರ್ಟಲ್, ಫೆಚ್ ಮೈ EKYC ಡೀಟೇಲ್ಸ್ ಫಾರ್ KEA ಅಪ್ಲಿಕೇಶನ್ ಅಂತ ಇದೆ. ಇದು ಫಸ್ಟ್ ಆಪ್ಷನ್. ಇದು ಸೇಫೆಸ್ಟ್ ಆಪ್ಷನ್ನು. ನಿಮ್ಗೆ ಆಧಾರ್ ಕಾರ್ಡ್ದು OTP ಬರುತ್ತೆ ನಿಮ್ಮ ಮೊಬೈಲ್ಗೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಸೊ ಅದೆಲ್ಲ ಪರ್ಫೆಕ್ಟ್ ಆಗಿರಬೇಕು. ನೀವು ರಿಜಿಸ್ಟರ್ ನಂಬರು ಅದೆಲ್ಲ ಏನು ಬೇಕೋ ಅದೆಲ್ಲ ಮುಂಚೆನೇ ನೀವು ಇಟ್ಕೊಂಡಿರಬೇಕು. ನೋಡಿ ಅದಕ್ಕೆ ಹೇಳಿದ್ದು, ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ ಆ ದಿಕ್ಸೂಚಿಯಲ್ಲಿ, ನೀವು ಅವೆಲ್ಲ ಡಾಕ್ಯುಮೆಂಟ್ಸ್ ನಾವು ಹತ್ರ ಇಟ್ಕೊಂಡಿದ್ರೆ ಅದ್ರದ್ದು ಏನೇನು ರಿಜಿಸ್ಟರ್ ನಂಬರ್ಗಳಿದೆಯೋ, ರೋಲ್ ನಂಬರ್ಗಳಿದೆಯೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಒಂದು ಬೇರೆ ಯಾವುದಾದ್ರೂ OneNoteಲ್ಲಿ ಅಥವಾ ಇದರಲ್ಲಿ ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಂಬಿಡಿ. ರೋಲ್ ನಂಬರ್ ಏನು, PUCದು ರೋಲ್ ನಂಬರ್ ಏನು, SATS ನಂಬರ್ ಏನು, 10th ಸ್ಟ್ಯಾಂಡರ್ಡ್ SATS ನಂಬರ್ ಏನು. ಆಮೇಲೆ ನೀವು ಸಪೋಸ್ ಮಕ್ಕಳು ಬೇರೆ ಬೇರೆ ಸ್ಕೂಲಲ್ಲಿ ಓದಿದರೆ 1st to 10th ಬೇರೆ ಬೇರೆ SATS ನಂಬರ್ ಇದ್ದರೆ ಅದನ್ನು ಪೂರ್ತಿ ನೀವು ಬರೆದಿಟ್ಕೊಳ್ಳಿ. ಆವಾಗ ನೆಕ್ಸ್ಟ್ ನೀವು ಮುಂದೆ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಯೂಸ್ ಆಗುತ್ತೆ. ಆಮೇಲೆ PUC SATS ನಂಬರ್ ಎಲ್ಲ ಮುಂಚೆನೇ ಇಟ್ಕೋಬೋದು ನೀವು, ಆಧಾರ್ ಕಾರ್ಡ್ ನಂಬರು ಇದೆಲ್ಲ.
ಸೊ ಸೆಕೆಂಡ್ ಆಪ್ಷನ್ ಇಲ್ಲಿ ಐ ವಾಲಂಟರಿಲಿ ಕನ್ಸೆಂಟ್ ಟು ಶೇರ್ ಮೈ ಐಡೆಂಟಿಟಿ ವಯ ಡಿಜಿಲಾಕರ್ ಅಂತ ಇದೆ. ಸೊ ಡಿಜಿಲಾಕರ್ ಅಂತ ಅಂದರೆ ಅದು ಡಿಜಿಲಾಕರ್ ಒಂದು ಸೆಕ್ಯೂರ್ ಅಪ್ಲಿಕೇಶನ್ ಪೋರ್ಟಲ್, ಅದು ಅಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ದು ಒಂದು ಎಲ್ಲ ಡೀಟೇಲ್ಸ್ ಇರುತ್ತೆ, ಅದು ಕೂಡ ಆಧಾರ್ಗೆ ಲಿಂಕ್ ಆಗಿದೆ. ಸೊ ಅದನ್ನು ಯೂಸ್ ಮಾಡ್ಬೋದು, ಅದು ಡೈರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಫೆಚ್ ಮಾಡ್ಬೋದು ಅದರಿಂದ. ಸೊ ನೀವು ಅದಿಲ್ಲ ಅಂತಂದರೆ ನೀವು ಫಸ್ಟ್ ಆಪ್ಷನ್ ಯೂಸ್ ಮಾಡ್ಬೋದು. ಡು ನಾಟ್ ವಾಂಟ್ ಟು ಶೇರ್ ಆಧಾರ್ ಆ್ಯಂಡ್ ಐ ವಿಲ್ ಟೇಕ್ ಅಪಾಯಿಂಟ್ಮೆಂಟ್ ವಿಸಿಟ್ ಇನ್ ಪರ್ಸನ್ ಟು KA ಆಫೀಸ್ ಆ್ಯಂಡ್ ಗೆಟ್ ರಿಜಿಸ್ಟರ್ಡ್. ಈ ಆಪ್ಷನ್ ಮಾಡಿದ್ರೆ ನೀವು ಮ್ಯಾನ್ಯಲ್ ಕೆಲಸ ಮಾಡಬೇಕಾಗುತ್ತೆ. ನೀವು KA ಆಫೀಸ್ ಎಲ್ಲಿದೆ ಬೆಂಗಳೂರಲ್ಲಿ ಅಂತ ಹುಡುಕೊಂಡು ಆಧಾರ್ ಶೇರ್ ಮಾಡಲ್ಲ ನಾನು, ಅಲ್ಲಿ ಹೋಗಿ ರಿಜಿಸ್ಟರ್ ಡೈರೆಕ್ಟರ್ ಮಾಡ್ತೀನಿ ಅಂದರೆ ಅದನ್ನು ಆಪ್ಷನ್ ಅವರಲ್ಲಿ ಕೊಟ್ಟಿದ್ದಾರೆ. ಬಟ್ ನನ್ನ ಕೇಳಿದ್ರೆ ಕರೆಕ್ಟಾಗಿ ಆಧಾರ್ದು ಏನೇನಿದೆಯೋ ಎಲ್ಲ ಸರಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅದರದ್ದು ತಂಬ್ ಇಂಪ್ರೆಷನ್ನು ಅದೇನೇನಿದೆಯೋ, ಈಗ ಚಿಕ್ಕ ಮಕ್ಕಳಿರುವಾಗ ಮಾಡಿರ್ತಾರೆ ಆಧಾರ್ದು, ಅದರದ್ದು ಮತ್ತೆ ರಿವೆರಿಫಿಕೇಷನ್ನು ಮತ್ತು ಬಯೋಮೆಟ್ರಿಕ್ಸ್ನ ಮತ್ತೆ ಅಪ್ಡೇಟ್ ಮಾಡಬೇಕು. ಅದೆಲ್ಲ ನೀವು ಮಾಡಿಕೊಂಡು ಆಮೇಲೆ ಇಲ್ಲಿ ಬಂದು ಅಟೆಂಪ್ಟ್ ಮಾಡಿ ಲಾಗಿನ್ ಮಾಡೋದಕ್ಕೆ. ಮುಂಚೆನೇ ಮಾಡೋಕ್ಕೋದ್ರೆ ಆಮೇಲೆ ಅದು ಸರಿಯಾಗಿ ಅಪ್ಡೇಟ್ ಆಗದೆ ಅಥವಾ ಫೇಲ್ ಆದರೆ ಆಧಾರ್ ಅಥೆಂಟಿಕೇಷನ್ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮುಂಚೆನೇ ಅದನ್ನು ಮುಗಿಸ್ಕೊಂಡು ಅಪ್ಡೇಟ್ ಮಾಡಿಕೊಂಡು ಆಮೇಲೆ ಬಂದು ಅಟೆಂಪ್ಟ್ ಮಾಡಿ. ಸೊ ವಾಲಂಟ್ರಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಆ್ಯಂಡ್ ಅಥೆಂಟಿಕೇಟ್ ಮೈ ಐಡೆಂಟಿಟಿ ಅಂತ ಇದೆಯಲ್ಲ, ಫಸ್ಟ್ ಆಪ್ಷನ್ ಅದನ್ನು ಚೂಸ್ ಮಾಡಿಬಿಡಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ತೋರಿಸುತ್ತಲ್ಲ, ಬೈ ಕ್ಲಿಕ್ಕಿಂಗ್ ಪ್ರೊಸೀಡ್ ಐ ವಾಲಂಟ್ರಿಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಆ್ಯಂಡ್ ಅಥೆಂಟಿಕೇಟ್ ಐಡೆಂಟಿಟಿ ಅಂದಾಗ ಪ್ರೊಸೀಡ್ ಅಂತ ನೀವು ಕೊಡ್ಬೋದು ಅವಾಗ. ಸೊ ಈ ಸ್ಯಾಟ್ಸ್ ನಂಬರ್ ಬಗ್ಗೆ ಇನ್ನೊಂಚೂರು ಏನು ಮಾತಾಡೋಣ. ಇದನ್ನು ಏನು ಅಂತಂದರೆ ಇದು ಒಂದು ರಿಜಿಸ್ಟ್ರಿ ಇದ್ದಂಗೆ. ಇದು ಈಗ ಬೇರೆ ಬೇರೆ ಕಾಲೇಜು ಸ್ಕೂಲ್ಗಳಲ್ಲಿ ಮಕ್ಕಳು ಓದಿರ್ತಾರಲ್ಲ, ಸೊ ಎಲ್ಲದೂ ರೆಕಾರ್ಡ್ಸು ಸೆಂಟ್ರಲೈಸ್ಡ್ ಆಗಿ ಒಂದು ಪರ್ಟಿಕ್ಯುಲರ್ ID ಮೂಲಕ ಮೇಂಟೈನ್ ಮಾಡೋಣ ಅಂತ ಇದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವರು, ಸ್ಯಾಟ್ಸ್ ನಂಬರ್ ಅಂತ. ಆ್ಯಕ್ಚುಲಿ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡೇ ಅದನ್ನು ಟ್ರ್ಯಾಕ್ ಮಾಡ್ಬೋದಿತ್ತು. ಬಟ್ ಇದು ಸ್ಯಾಟ್ಸ್ ನಂಬರ್ ಅಂತ ಇನ್ನೊಂದು ಮಾಡಿಕೊಂಡು, ಆಮೇಲೆ ಇದನ್ನು ಮ್ಯಾಂಡೇಟ್ರಿ ಮಾಡಿಲ್ಲ ಸದ್ಯಕ್ಕೆ, ಆಪ್ಷನಲ್ ಇದೆ. ಆಮೇಲೆ ಲಾಸ್ಟ್ ಇಯರಿಂದ ಅದನ್ನು ಕ್ರಿಯೇಟ್ ಮಾಡೋದು ಮ್ಯಾಂಡೇಟ್ರಿ ಮಾಡಿದ್ದಾರೆ. ಸ್ಕೂಲ್ಸ್ಗಳು ಮತ್ತು ಕಾಲೇಜ್ಗಳೆಲ್ಲ ಈ ನಂಬರ್ನ ಕ್ರಿಯೇಟ್ ಮಾಡಿ ಅಪ್ಡೇಟ್ ಮಾಡಬೇಕು ಡೇಟಾಬೇಸ್ನ. ಸೊ ಅದನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ ಅಂತ. ಸೊ ಅದು ಈ ಪರ್ಟಿಕ್ಯುಲರ್ ಸ್ಯಾಟ್ಸ್ ನಂಬರ್ ಅನ್ನೋದು. ಆಯಿತಾ? ಸೊ ಇಲ್ಲಿ ನೋಡಿ ಹೆಲ್ಪ್ಲೈನ್ ಕೂಡ ಇದೆ. ಸಪೋಸ್ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಡೌಟ್ಸ್ ಇದ್ದರೆ, ಇದು KA ಅವ್ರದ್ದು ಹೆಲ್ಪ್ಲೈನ್ ಅನಿಸುತ್ತೆ. ಫ್ರಮ್ 8 AM to 8 PM 10 ಲೈನ್ಸ್ ಇರುತ್ತೆ. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಅನೋಟೇಟ್ ಇದೆ, ನೋಡೋಣ ಅನೋಟೇಟ್ ವರ್ಕ್ ಆಗುತ್ತೆ. ಈ ನಂಬರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಆಲ್ರೈಟ್, ಬನ್ನಿ ಮುಂದೆ ನೋಡೋಣ. ನೆಕ್ಸ್ಟು UGCET 2026 ರಿಜಿಸ್ಟ್ರೇಷನ್ ಪೇಜ್. ಓಕೆ, ಸೊ ಇದು ನೀವು ಓಕೆ ಅಂತ ಅಲ್ಲಿ ಕೊಟ್ಟಮೇಲೆ ಎಂಟರ್ ಆಧಾರ್ ನಂಬರ್ ಆ್ಯಂಡ್ ಜನರೇಟ್ OTP ಅಂತ ಬರುತ್ತೆ. OTP ಪಡೆಯಿರಿ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಬೇರೆ ಬೇರೆ ಆಪ್ಷನ್ಸ್ ಇದೆ, ಐರಿಸ್, ಫೇಸ್, ಫಿಂಗರ್ ಪ್ರಿಂಟು, ಅವೆಲ್ಲ ಯಾವುದು ಚೂಸ್ ಮಾಡೋಕೆ ಹೋಗ್ಬಿಡಿ. ಮೊಬೈಲ್ ನಂಬರ್ ಕರೆಕ್ಟಾಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡು ಬಂದು ಇದನ್ನು ಯೂಸ್ ಮಾಡಿ. ಸೊ OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ಆಮೇಲೆ OTP ಬಂದಮೇಲೆ OTP ನಮೂದಿಸಿ ಅಂತ ಬರುತ್ತೆ, ಅದು ಆಟೋಮೆಟಿಕ್ಕಾಗಿ ಮತ್ತೆ ಬರುತ್ತೆ. ಆವಾಗ ಎಂಟರ್ OTP ಅಂತ ಕೊಡಿ, ಆಮೇಲೆ ಸಲ್ಲಿಸಿ, ಸಬ್ಮಿಟ್ ಅಂತ ಕೊಡಿ. ಸೊ ನನಗೇನಾಯಿತು ಅಂತಂದರೆ, ಇದು ನಾನು ಒಂದ್ಸಲ ಇದು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಇದು ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ವೆರಿಫೈಡ್ ಸಕ್ಸಸ್ಫುಲಿ, ಆಮೇಲೆ ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಇದು ಬರಲೇ ಇಲ್ಲ, ಏನೋ ಇದಾಯಿತು. ಮತ್ತೆ OTP ನಾನು ಜನ್ರೇಟ್ ಮಾಡಿದ್ಮೇಲೆ ಆಮೇಲೆ ವರ್ಕ್ ಆಯಿತು. ಸೊ ಒಂದೊಂದ್ಸಲಿ ಈ ರೀತಿ ಏನಾದರೂ ಆದರೆ ಗಾಬರಿ ಆಗಿಬಿಡಿ, ಮತ್ತೆ ಅಲ್ಲೇ ನೀವು ಮತ್ತೆ OTP ಜನ್ರೇಟ್ ಮಾಡಿ ಆ OTP ಎಂಟರ್ ಮಾಡಿಬಿಟ್ಟು ವೆರಿಫಿಕೇಷನ್ ಮಾಡಿ. ಆಮೇಲೆ ನಿಮಗೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಹೇಳುತ್ತೆ. ಆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಕಡೆ ಬರೆದಿಟ್ಕೊಳ್ಳಿ ನೀಟಾಗಿ, ಅದರದ್ದು ಏನು ಪಾಸ್ವರ್ಡು ಅಂತ. ಮತ್ತೆ ನೆಕ್ಸ್ಟ್ ಟೈಮ್ ಲಾಗಿನ್ ಆಗುವಾಗ ಅದು ಬೇಕಾಗುತ್ತೆ. ಅಲ್ಲೂ ಒಂದು ನನಗೆ ಪ್ರಾಬ್ಲಮ್ ಆಗಿದೆ ಲಾಗಿನ್ ಆಗುವಾಗ, ಅದನ್ನು ಹೇಳ್ತೀನಿ ನೆಕ್ಸ್ಟು. ಸೊ ಆಮೇಲೆ ಇಲ್ಲಿ ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ವಿತ್ ಅ ವೈಟ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಕ್ಲಿಯರ್ಲಿ ವಿಸಿಬಲ್ ಫೇಸ್ ಅಂತ ಬರುತ್ತೆ. ಸೊ ಇಲ್ಲೂ ಅಪ್ಲೈ ಮಾಡಬೇಕು. ರಿಜಿಸ್ಟರ್ ಮಾಡುವಾಗಲೂ ಫೋಟೋ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ನೀವು ಇದನ್ನು ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ. 50 KB ಕಮ್ಮಿ ಇರಬೇಕು, ಮರಿಬೇಡಿ. ಆಮೇಲೆ ನಾನು ಅದು ಹೇಳ್ತೀನಿ ನೆಕ್ಸ್ಟ್ ಫಾರ್ಮಲ್ಲಿ ಹೇಳ್ತೀನಿ ಯಾವ ರೀತಿ ನೀವು ಅದನ್ನು 50 KB ಕಮ್ಮಿ ಮಾಡ್ಕೋಬೋದು ಅಂತ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಇಮೇಜ್ನ. ಆಮೇಲೆ ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ಈ ಕ್ಯಾಪ್ಚಾನು ಅಷ್ಟೇ, ಸಪೋಸು 0 O ಅದೆಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಇದ್ದರೆ, 1 L ಅದೆಲ್ಲ ಕನ್ಫ್ಯೂಸಿಂಗ್ ಇದ್ದರೆ ಈ ಬಟನ್ ಕ್ಲಿಕ್ ಮಾಡಿದ್ರೆ ರಿಫ್ರೆಶ್ ಆಗುತ್ತೆ. ಇನ್ವ್ಯಾಲಿಡ್ ಕ್ಯಾಪ್ಚಾ ಬರುತ್ತೆ ತಪ್ಪು ಟೈಪ್ ಮಾಡಿದ್ರೆ. ಸೊ ಅದನ್ನು ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಇದನ್ನು ರಿಫ್ರೆಶ್ ಮಾಡಿ ಕರೆಕ್ಟಾಗಿರೋದು ಟೈಪ್ ಮಾಡಿ ರಿಜಿಸ್ಟರ್ ಅಂತ ಕೊಟ್ಟ ಮೇಲೆ ಎಲ್ಲ ಸರಿಯಾಗಿದ್ದರೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಮೆಸೇಜ್ ಅಂತಿದೆಯಲ್ಲ, ಇಲ್ಲಿ ಈ ಮೆಸೇಜ್ ಬರುತ್ತೆ. ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್, ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಎರಡು ತೋರಿಸುತ್ತೆ. ಅಪ್ಲಿಕೇಶನ್ ನಂಬರೇ ಯೂಸರ್ ID, ಆಮೇಲೆ ಪಾಸ್ವರ್ಡ್ ಆ್ಯಸ್ ಯು ಕ್ರಿಯೇಟೆಡ್, ಅಂದರೆ ನೀವೇನು ಅಲ್ಲಿ ಕೊಟ್ಟಿದ್ದೀರಲ್ಲ, ಅಲ್ಲಿ ಪಾಸ್ವರ್ಡ್ ಇಲ್ಲಿ ಏನು ಎಂಟರ್ ಮಾಡಿದ್ದೀರಲ್ಲ ಅದೇ ಪಾಸ್ವರ್ಡ್ ಬರುತ್ತೆ. ಆಮೇಲೆ ಪ್ರೊಸೀಡ್ ಫರ್ದರ್ ಟು ಲಾಗಿನ್ ಅಂದರೆ ಓಕೆ ಅಂತ ಕೊಟ್ಟಾಗ ನೆಕ್ಸ್ಟ್ ಸ್ಕ್ರೀನಲ್ಲಿ ಈಗ ನೋಡೋಣ ಬನ್ನಿ, ಈಗ ಯಾವ ರೀತಿ ಇದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸ್ಕ್ರೀನಲ್ಲಿ ನೋಡಿ, ಈಗ ಸೆಲೆಕ್ಟ್ 10th ಬೋರ್ಡ್ ಆ್ಯಂಡ್ ಪಾಸಿಂಗ್ ಇಯರ್. ಸೊ ಇದು ರಿಜಿಸ್ಟ್ರೇಷನ್ದು ಇದಾಯ್ತಲ್ಲ, ಎಂಟರ್ 10th ಸ್ಟ್ಯಾಂಡರ್ಡ್
ಆಮೇಲೆ ಇದು ಇರಿ, ಅನೋಟೇಷನ್ನ ರಿಮೂವ್ ಮಾಡೋಕ್ಕಾಗುತ್ತಾ ಒಂದ್ಸಲ ನೋಡೋಣ. ಇಲ್ಲಿ ಇರೇಸರ್ ಇದೆ. ಓಕೆ, ಆಲ್ ರೈಟ್. ಸೊ ಮತ್ತೆ ನೆಕ್ಸ್ಟು ಇವಾಗ ಕರೆಕ್ಟ್. ಸೊ ಇದು ಲಾಗಿನ್ ಕೇಳುತ್ತೆ ನಿಮಗೆ. ಇದು ಯೂಸರ್ ರಿಜಿಸ್ಟ್ರೇಷನ್ ಪೇಜ್ ಬಂತು. ನಿಮಿಷ ಇರಿ. ಇವಾಗ ನೋಡಿ, ಈಗೇನಾಯಿತು, ಅದು ರಿಜಿಸ್ಟರ್ ಆಯ್ತಲ್ಲ, ಅದು ಲಾಗಿನ್ ಯೂಸಿಂಗ್ OTP. ಇಲ್ಲಿ ನೋಡಿ, ಈಗ ಏನಾಯಿತು ಅಂತಂದರೆ ಪ್ಲೀಸ್ ಎಂಟರ್ ದ ಅಪ್ಲಿಕೇಶನ್ ನಂಬರ್ ಯು ರಿಸೀವ್ಡ್ ಆಫ್ಟರ್ ರಿಜಿಸ್ಟ್ರಿಂಗ್ ಅಂತ ಕೇಳುತ್ತೆ. ಸೊ ಅಲ್ಲಿ ನೀವು ಏನು ರಿಜಿಸ್ಟರ್ ಮಾಡಿದ್ರಲ್ಲ, ಸಕ್ಸಸ್ಫುಲ್ ಆಯ್ತಲ್ಲ, ಅದಾದಮೇಲೆ ನೀವು ಅದು ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಏನಿತ್ತು ನೀಟಾಗಿ ಬರ್ಕೊಳ್ಳಿ ಒಂದು ಕಡೆ, ಅದನ್ನು ನೀವು ಎಂಟರ್ ಮಾಡಬೇಕು. ಬಟ್ ನನ್ನ ಕೇಸಲ್ಲಿ ಏನಾಯಿತು, ಅದೇನು ನಾನು ಪಾಸ್ವರ್ಡಲ್ಲಿ ಕೊಟ್ಕೊಂಡಿದ್ನೋ ಆ ಪಾಸ್ವರ್ಡ್ ವರ್ಕ್ ಆಗಲಿಲ್ಲ. ಇಲ್ಲಿ ಹೊಡೆದ್ರೆ ಇನ್ವ್ಯಾಲಿಡ್ ಪಾಸ್ವರ್ಡ್ ಅಂತ ಬರ್ತಾ ಇದೆ. ಕ್ಯಾಪ್ಚಾ ಎಲ್ಲ ಕರೆಕ್ಟಾಗಿ ನಾನು ಟೈಪ್ ಮಾಡಿದ್ದೆ, ಆಮೇಲೆ ಇದು ಎಲ್ಲ ಸರಿ ಇತ್ತು, ಬಟ್ ವರ್ಕ್ ಆಗಲಿಲ್ಲ. ಆಮೇಲೆ ಅದೂ ಅಷ್ಟೇ ಒಂದು ಆತಂಕಕಾರಿ ವಿಷಯ, ವರ್ಕ್ ಆಗಲಿಲ್ವ, ಲಾಗಿನೇ ಆಗೋಕ್ಕಾಗಲ್ಲ, ಏನು ಮಾಡೋದು ಅಂತ. ಆಮೇಲೆ ಏನು ಮಾಡಿದೆ, ಯೂಟ್ಯೂಬಲ್ಲಿ ಹೋಗಿ ನೋಡಿದೆ. ಅಲ್ಲಿ ಕೆಲವರು ಆಲ್ರೆಡಿ ಪರ್ಟಿಕ್ಯುಲರ್ ಇಶ್ಯೂ ಬಗ್ಗೆ ಮಾತಾಡಿದರು. ಫರ್ಗಾಟ್ ಪಾಸ್ವರ್ಡ್ ಯೂಸ್ ಮಾಡಿ ಮತ್ತೆ ರಿಸೆಟ್ ಮಾಡಿ ಆಮೇಲೆ ಹೊಸ ಪಾಸ್ವರ್ಡ್, ಅದೇ ಪಾಸ್ವರ್ಡೇ ಸೆಟ್ ಮಾಡಿದೆ ತಿರ್ಗಾ ನಾನು. ಬಟ್ ಒಟ್ಟಿನಲ್ಲಿ ಇದೊಂದು ಎಕ್ಸ್ಟ್ರಾ ಸ್ಟೆಪ್ ಆಯಿತು. ನೀವು ಫರ್ಗಾಟ್ ಪಾಸ್ವರ್ಡ್ ಅಂತ ಕೊಟ್ಟು ಮತ್ತೆ ಬಂದು ಹೊಸ ಪಾಸ್ವರ್ಡ್ನ ಎಂಟರ್ ಮಾಡಿ ಮಾಡಬೇಕಾಗತ್ತೆ, ಆವಾಗ ಲಾಗಿನ್ ಆಗುತ್ತೆ. ಸೊ ಅದು ಒಂದು ಪ್ರಾಬ್ಲಮ್ ಇದೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಇದು ನೋಡಿ, ಅದು ಪಾಸ್ವರ್ಡ್ ಕರೆಕ್ಟಾಗಿ ಬಂದಮೇಲೂ ಇಲ್ಲಿ OTP ಕೇಳುತ್ತೆ. ಅಲ್ಲಿ ಆ ಸ್ಟೇಜ್ ಕ್ರಾಸ್ ಆದಮೇಲೆ OTP ಕಳಿಸುತ್ತೆ, ರಿಜಿಸ್ಟರ್ಡ್ ನಂಬರ್. ನೀವು ಅಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತೀರಲ್ಲ, ಕರೆಕ್ಟಾಗಿ ಎಂಟರ್ ಮಾಡಿರಬೇಕು. ಅದು ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರೇ ಆಗಿರಬೇಕು. ಸೊ ಅದಕ್ಕೆ OTP ಬರುತ್ತೆ, OTP ವೆರಿಫಿಕೇಷನ್. ಆಮೇಲೆ ಅದಾದಮೇಲೆ ಇಲ್ಲಿ ಲಾಗಿನ್ ಆಗಿ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲಿ ಸ್ಟೂಡೆಂಟದು ನೀವೇನು ಫೋಟೋ ಅಪ್ಲೋಡ್ ಮಾಡಿದ್ರಲ್ಲ ಆ ಫೋಟೋ ಬರುತ್ತೆ. ಆಮೇಲೆ ವಿತ್ ನೇಮ್ ಬರುತ್ತೆ, ವಿತ್ ಅಪ್ಲಿಕೇಶನ್ ID ಎಲ್ಲ ಬರುತ್ತೆ. ಪ್ರಿವಿಯಸ್ ಇಯರ್ ಡೇಟಾ ಅಂತ ಬರುತ್ತೆ. ಈ ಪ್ರಿವಿಯಸ್ ಇಯರ್ ಡೇಟಾ ಏನು ಅಂತ ಅಂದರೆ, ಆಲ್ರೆಡಿ ನೀವು ಮುಂಚೆನೇ ಏನಾದರೂ ಎಕ್ಸಾಮ್ ಬರೆದಿದ್ರೆ ಈ CETನ ಲಾಸ್ಟ್ ಇಯರು, ಅಥವಾ ಮತ್ತೆ ಪ್ರೀ ಅಟೆಂಪ್ಟ್ ಮಾಡ್ತಾಯಿದ್ರೆ ಅದಕ್ಕೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಇಲ್ಲಾಂದರೆ ಏನೂ ಬೇಡ. ಅದು ನೋಡಿ, ಅದೇ ನಾನು ಹೇಳಿದ್ದು, ನೀವು ಹಿಂದಿನ ವರ್ಷದಲ್ಲಿ CET NEET NATA ಪರೀಕ್ಷೆ ಕೌನ್ಸೆಲಿಂಗ್ ಹಾಜರಾಗಿದ್ದೀರಾ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ, ಇಲ್ಲಾಂದರೆ ಎಸ್ ಅಂತ ಕೊಡಿ. ಹೌದಾದಲ್ಲಿ ಅದರದ್ದು ನೀವು CET ಎಂಟ್ರೆನ್ಸ್ದು ಅಪ್ಲಿಕೇಶನ್ ನಂಬರ್ನ 5 ಡಿಜಿಟ್ CET ನಂಬರ್ನ ಎಂಟರ್ ಮಾಡಿ, ಇಯರ್ ಆಫ್ ಅಪಿಯರೆನ್ಸು ಅದೆಲ್ಲ ಕೊಟ್ಬಿಟ್ಟು ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಒತ್ಬೋದು. ಸೊ ಆಮೇಲೆ ಏನಾಯಿತು, ಕ್ಲಿಕ್ ಆನ್ ಜನರಲ್ ಡೀಟೇಲ್ಸ್. ಇಲ್ಲಿ ಕ್ಲಿಕ್ ಆನ್ ಜನರಲ್ ಡೀಟೇಲ್ಸ್ ಇದೆ, ಎಡಿಟ್ ಡೀಟೇಲ್ಸ್ ಅಂತ ಕೊಟ್ಟು ಇಲ್ಲಿ ಇದೆಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ಏನಿದೆಯೋ ಎಲ್ಲ ಫಿಲ್ ಆಲ್ ದ ಜನರಲ್ ಇನ್ಫಾರ್ಮೇಷನ್ ಕೇರ್ಫುಲಿ. ಸೊ ಇಲ್ಲಿ ಏನೇನಿದೆ, ರಿಜಿಸ್ಟರ್ ನಂಬರ್, ಸ್ಯಾಟ್ ನಂಬರ್. ನೋಡಿ, ಈ ಸ್ಯಾಟ್ಸ್ ನಂಬರ್ ಇದೆಯಲ್ಲ, ಇಲ್ಲಿ ಏನು ಅಂತ ಅಂದರೆ ಈ ಸ್ಯಾಟ್ಸ್ ನಂಬರಲ್ಲಿ ಡು ಯು ಹ್ಯಾವ್ ಮಲ್ಟಿಪಲ್ ಸ್ಯಾಟ್ಸ್ ನಂಬರ್ ಅಂತ ಕೇಳುತ್ತೆ. ಇದರಲ್ಲಿ ಈ ಫಾರ್ಮಲ್ಲಿ ನೋಡಿ, ಇದರಲ್ಲಿ ಅವರು ಕೊಟ್ಟಿಲ್ಲ, ಇಲ್ಲಿ ಕ್ಯಾಂಡಿಡೇಟ್ ಸ್ಟಡಿ ಡೀಟೇಲ್ಸ್ ಅಂತ ಬಂದ್ಬಿಟ್ಟಿದೆ. ಇಲ್ಲಿ ಒಂದೇ ಸ್ಯಾಟ್ಸ್ ನಂಬರ್ ತೋರಿಸ್ತಾ ಇದೆ ಈ ಸ್ಕ್ರೀನ್ಶಾಟಲ್ಲಿ. ಬಟ್ ನಾನು ಇದನ್ನೇ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದು ಈ ವಿಡಿಯೋದಲ್ಲಿ, ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ಸ್ಯಾಟ್ಸ್ ನಂಬರ್ ಏನಿದೆ, ಈ ಸ್ಯಾಟ್ಸ್ ನಂಬರ್ ಡು ಯು ಹ್ಯಾವ್ ಮಲ್ಟಿಪಲ್ ಸ್ಯಾಟ್ಸ್ ನಂಬರ್ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟಾಗ ನೀವು ಏನು ಮಾಡ್ತೀರಾ, ಒಂದು ಪರ್ಟಿಕ್ಯುಲರ್ ಸ್ಯಾಟ್ಸ್ ನಂಬರ್ ಕೊಡಿ, ಅಂದರೆ 10th ಸ್ಟ್ಯಾಂಡರ್ಡ್ದು ಕೊಡಿ. ಅದು ಅಂದರೆ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಏನು ಇತ್ತೋ, ಅಥವಾ ಯಾವುದು ಫಸ್ಟ್ ಇದು ಸ್ಯಾಟ್ಸ್ ನಂಬರ್ ನಿಮ್ಮ ಹತ್ರ ಇದೆಯೋ, ಸಪೋಸ್ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಬೇರೆ ಬೇರೆ ಸ್ಕೂಲ್ ಓದಿದರೆ ಬೇರೆ ಬೇರೆ ಮಲ್ಟಿಪಲ್ ಇರುತ್ತಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ನೀವು ಅಲ್ಲಿ ಹಾಕ್ಬೋದು. ಅಥವಾ ಫಸ್ಟ್ ಟು 10th ಸೇಮ್ ಇದ್ದರೆ ಒಂದು ಸ್ಯಾಟ್ಸ್ ನಂಬರ್ ಇರುತ್ತೆ. PUCದು ಇನ್ನೊಂದಿದ್ರೆ ಅದು ಆಮೇಲೆ ನೀವು PUCದು ಸ್ಟಡಿ ಡೀಟೇಲ್ಸ್ ಎಂಟರ್ ಮಾಡುವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ಸ್ಯಾಟ್ಸ್ ನಂಬರ್ ವಿಚಾರ. ಅದಾದಮೇಲೆ ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ತಾಯಿ ಹೆಸರು, ಹುಟ್ಟಿದ ದಿನಾಂಕ, ಲಿಂಗ, ಧರ್ಮ, ಕ್ರಿಶ್ಚಿಯನ್ ಇದ್ದಲ್ಲಿ ಮಾತ್ರ ಇದು ಇನೇಬಲ್ ಆಗುತ್ತೆ. ಇದು ಹಿಂದೂ ಅಂತ ಕೊಟ್ಟರೆ ಇದೇನು ಆಗಲ್ಲ, ಇದು ಇನೇಬಲ್ ಆಗಲ್ಲ. ಕ್ರಿಶ್ಚಿಯನ್ದು ಮಾತೃಭಾಷೆ ಎಲ್ಲ ಎಂಟರ್ ಮಾಡಿ, ಮೊಬೈಲ್ ನಂಬರ್ ಕರೆಕ್ಟಾಗಿ ಎಂಟರ್ ಮಾಡಿ, ಇಮೇಲ್ ಅಡ್ರೆಸ್ಸು ಅಷ್ಟೇ ವೆರಿಫೈ ಮಾಡ್ಕೊಳ್ಳಿ. ಪಾಸ್ವರ್ಡ್ ಮರ್ತೋಗಿದೆಯಾ ಏನು ಲಾಗಿನ್ ಮಾಡಿ ನೋಡಿಬಿಟ್ಟು ಆಮೇಲೆ ಆ ವರ್ಕ್ ಆಗುವಂತಹ ಇಮೇಲ್ ಅಡ್ರೆಸ್ನ ನೀವು ಇಲ್ಲಿ ಕೊಡಬೇಕು. ನೀವು ಲಾಗಿನ್ ಆಗಿ ನೋಡಂಗಿರಬೇಕು, ಯಾಕಂದರೆ ಇಲ್ಲಿಗೆಲ್ಲ ಕಮ್ಯುನಿಕೇಷನ್ ಬರುತ್ತೆ ಫ್ಯೂಚರಲ್ಲಿ. ಮೊಬೈಲ್ ನಂಬರ್ ಕೂಡ ಅಷ್ಟೇ ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳಿ, ಇದೆಲ್ಲ ಸರಿ ಇದೆಯಾ ಅಂತ. ಆಮೇಲೆ ನಿಮ್ಮ ಅಡ್ರೆಸ್ಸು ಸೇಮ್ ಆಧಾರಲ್ಲಿ ಏನಿದೆಯೋ ಅದನ್ನು ಮ್ಯಾಚ್ ಆಗೋ ರೀತಿ ಇಲ್ಲಿ ಕೊಡಿ. ಪಿನ್ ಕೋಡ್ ನಂಬರು, ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕ್ ಇದೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಎಂಟರ್ ಮಾಡಿ. ನ್ಯಾಷನಾಲಿಟಿ ಇಂಡಿಯನ್, ನಿವಾಸಿ ರೆಸಿಡೆಂಟ್, ಆಮೇಲೆ ರೆಸಿಡೆಂಟ್ ಕಂಟ್ರಿ ಇಂಡಿಯಾ, ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಏನು, ಅದು ಮೋಸ್ಟ್ಲಿ PUC ಫಸ್ಟ್ ಸೆಕೆಂಡ್ ಅಂತ ಏನೋ ಇರುತ್ತೆ, ಅದನ್ನ ಫಿಲ್ ಮಾಡಿಬಿಟ್ಟು ಸೇವ್ ಮಾಡಿ. ಸೇವ್ಡ್ ಇನ್ಫಾರ್ಮೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ಅದನ್ನೇ ಸ್ಟಡಿ ಡೀಟೇಲ್ಸ್ ಅಂತ ನಾನು ಹೇಳಿದ್ನಲ್ಲ ಆಗಲೇ, ಅದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಏನು ಅಂತಂದರೆ ಒಂದೊಂದೇ ಇಯರ್ದು ಕರೆಕ್ಟಾಗಿ ನೀವು ಇದನ್ನು ಫಿಲ್ ಮಾಡ್ತಾ ಬರಬೇಕು.
ಅದರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಸ್ಯಾಟ್ಸ್ ನಂಬರ್ ಎಂಟರ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟು ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ದು ಡೀಟೇಲ್ಸ್ನ ಫಿಲ್ ಮಾಡಿದೆ. ಬೋರ್ಡ್ CBSE ಇನ್ ಕರ್ನಾಟಕ ಅಂತ ಬರುತ್ತೆ CBSEಗಾದರೆ. ಅದೇ ಥರ ಸ್ಟೇಟ್ ಬೋರ್ಡ್ ಆದರೆ ಅದು ಎಲ್ಲ ಆಪ್ಷನ್ ಇರುತ್ತೆ. ಅಲ್ಲಿ ಸ್ಟೇಟು, ಎಜುಕೇಷನಲ್ ಡಿಸ್ಟ್ರಿಕ್ಟು, ಆಮೇಲೆ ತಾಯಿಯ ಶಾಲೆಯ ಹೆಸರು, ವಿಳಾಸ, ಸ್ಕೂಲ್ ಟೈಪು ಅಷ್ಟೇ ಗೌರ್ಮೆಂಟು, ಪ್ರೈವೇಟು ಅಂತೆಲ್ಲ ಬರುತ್ತೆ. ಸ್ಕೂಲ್ ಏರಿಯಾ, ರೂರಲ್, ಅರ್ಬನ್ ಅದೆಲ್ಲ ತೋರಿಸುತ್ತೆ. ಸ್ಟಡೀಡ್ ಮೀಡಿಯಮ್ ಯಾವುದು ಅದೆಲ್ಲ ತೋರಿಸುತ್ತೆ. ನೋಡಿ, ಈ ಶಾಲೆಯ ಹೆಸರು ಮತ್ತು ವಿಳಾಸ ಇದೆಯಲ್ಲ, ಇದು ಆ್ಯಕ್ಚುಲಿ ಒಂದು ಡ್ರಾಪ್ ಡೌನ್ ಇದು ಆ್ಯಕ್ಚುಲಿ. ಸೊ ಇದ್ರದ್ದು ಒಂದು ಡೈಸ್ ನಂಬರ್ ಅಂತ ಕೊಟ್ಟಿದ್ದಾರೆ, DISC ಅಂತ. ಸೊ ನಿಮಗೆ 10th ಸ್ಟ್ಯಾಂಡರ್ಡ್ದು ಡೈಸ್ ನಂಬರು ನೀವು ಸ್ಟಡಿ ಸರ್ಟಿಫಿಕೇಟ್ ಹೋಗಿ ನೀವು 10th ಸ್ಟ್ಯಾಂಡರ್ಡ್ದು ಹೋಗಿ ಇಸ್ಕೊಂಡು ಬಂದರೆ ನಿಮಗೆ ಸಖತ್ ಯೂಸ್ ಆಗುತ್ತೆ. ಯಾಕಂದರೆ ಡೈಸ್ ನಂಬರ್ ಅದರಲ್ಲಿ ಇರುತ್ತೆ, ಅಥವಾ ನೀವು ಫೋನ್ ಮಾಡಿ ಕೇಳ್ಕೊಬೋದು. PUCದು ಅಷ್ಟೇ ಡೈಸ್ ನಂಬರು ಅವರು ಕೊಟ್ಟಿರ್ತಾರೆ, ನಿಮಗೆ ಕಮ್ಯುನಿಕೇಟ್ ಮಾಡಿರ್ತಾರೆ. ನೀವು PUC ನಿಮ್ಮ ಕಾಲೇಜಲ್ಲಿ ಹೋಗಿ ಕೇಳಿದ್ರೆ ಡೈಸ್ ನಂಬರ್ ಏನು ಅಂತ ಕೊಡ್ತಾರೆ. ಸೊ ಅದರಲ್ಲಿ ಕರೆಕ್ಟಾಗಿ ಅಡ್ರೆಸ್ ಏನಿದೆ ನಿಮ್ಮ ಕಾಲೇಜ್ದು, ಬೇರೆ ಬೇರೆ ಬ್ರಾಂಚ್ ಇದ್ದರೆ ಡೈಸ್ ನಂಬರ್ ಸೇಮ್ ಇರುತ್ತೆ ಆ ಪರ್ಟಿಕ್ಯುಲರ್ ಕಾಲೇಜ್ದು. ಅದರ ಅಗೇನ್ಸ್ಟು ನಿಮ್ಮ ಕಾಲೇಜ್ದು ಏನಿದೆಯೋ ಕರೆಕ್ಟ್ ಅಡ್ರೆಸ್ ಅದನ್ನು ಎಂಟರ್ ಮಾಡಿ, ಅದನ್ನು ಸೆಲೆಕ್ಟ್ ಮಾಡಬೇಕಿಲ್ಲಿ. ಶಾಲೆ ಹೆಸರು ಮತ್ತು ವಿಳಾಸಲ್ಲಿ ಅದೊಂದು ಡ್ರಾಪ್ ಡೌನ್, ನೀವು ಟೈಪ್ ಮಾಡೋ ಅಂಥ ಫೀಲ್ಡ್ ಅಲ್ಲ ಅದು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಅದನ್ನು ಸರಿಯಾಗಿ ತೋರಿಸಿಲ್ಲ. ಸಪೋಸ್ ಇದನ್ನು ಎಂಟರ್ ಮಾಡಿ, ಈಗ ಸಪೋಸ್ ನೀವು ಮೋರ್ ದೆನ್ 7 years ಇತ್ತು ಆವಾಗ, ನನಗೆ ಗೊತ್ತಿರೋ ಹಂಗೆ 7 years ಓದಿರಬೇಕು ಮಿನಿಮಮ್ ಈ ಕೋಟಾ, ಕರ್ನಾಟಕ ಕೋಟಾ ನೀವು ತಗೋಬೇಕು ಅಂತಂದರೆ. ಅದಿಲ್ಲ ಅಂತಂದರೆ ಪೇರೆಂಟ್ಸ್ 7 years ಅಥವಾ 10 years ಓದಿದರೆ ಅದನ್ನು ಕ್ಲೇಮ್ ಮಾಡ್ಕೋಬೋದು. ಸೊ ಪೇರೆಂಟ್ಸ್ ಸ್ಟಡಿ ಡೀಟೇಲ್ಸ್ ಎಂಟರ್ ಮಾಡಬೇಕಾಗುತ್ತೆ. ಅದು ನೀವು ಯಾವಾಗ ಅಂದರೆ ಇಲ್ಲಿ ಕರ್ನಾಟಕ ಕೋಟಾ ಸಿಗೋದಿಲ್ಲ ಅಂತ ಅಂದಾಗ ಮಾತ್ರ ಇದನ್ನು ನೀವು ಚೂಸ್ ಮಾಡಿ ಫಿಲ್ ಮಾಡಬೇಕು. ಇಲ್ಲ ಅಂದರೆ ಬೇಕಾಗಿಲ್ಲ, ಪೇರೆಂಟ್ ಸ್ಟಡಿ ಡೀಟೇಲ್ಸ್ ಎಂಟರ್ ಮಾಡೋದು ಬೇಕಾಗಿಲ್ಲ. ಸೊ ನೋಡಿ, ಅದೇನೆ ಎನ್ಶೂರ್ ದಟ್ ಆಲ್ ಅಕಾಡೆಮಿಕ್ ಎಂಟರ್ಸ್ ಸಪ್ರೇಟ್ಲಿ ಫಾರ್ ಎವ್ರಿ ಕ್ಲಾಸ್ ಸ್ಟಡಿಡ್, ವೆರಿಫೈ ಬಿಫೋರ್ ಸೇವಿಂಗ್. ಸೊ ಮಾಡಿಬಿಟ್ಟು ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಕೊಟ್ಬಿಟ್ಟು ನೋಡಿ, ಓನ್ಲಿ ಇಫ್ ದ ಕ್ಯಾಂಡಿಡೇಟ್ ಹ್ಯಾವ್ ನಾಟ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ 7 years ಅಂಡ್ ದೇರ್ ಕ್ಲೇಮಿಂಗ್ ಫಾರ್ ದ ಪೇರೆಂಟ್ ಸ್ಟಡಿ ಇನ್ ಕರ್ನಾಟಕ ಅದರ್ ದೆನ್ ಕ್ಲಾಸ್ ಎ. ಈ ಕ್ಲಾಸ್ ಎ ಅಂದರೆ ಅದೇ ಕರ್ನಾಟಕ ಇದು ಕೋಟಾ ಬರೋಕ್ಕೆ ಕ್ಲಾಸ್ ಎ ಅಂತ ಅದು ಸೆಲೆಕ್ಟ್ ಆಗುತ್ತೆ. ಇದು ಆದಮೇಲೆ, ಇದು ಆ್ಯಡ್ ಸ್ಟಡಿ ಡೀಟೇಲ್ಸ್ ಆದಮೇಲೆ ಈ ಥರ ಬರುತ್ತೆ. ಸೊ ಈ ಥರ ಸ್ಟಡಿ ಡೀಟೇಲ್ಸ್ ನೀವೇನೇನು ಎಂಟರ್ ಮಾಡಿರ್ತೀರಲ್ಲ, ಸೊ ಅದರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಈ ರೀತಿ ಬಂದಿರುತ್ತೆ. ಸೊ ಇಲ್ಲಿ ಈ ಥರ ಈ ಡಿಲೀಟ್ ಬಟನ್ ಇದೆ ನೋಡಿ. ಡಿಲೀಟ್ ಬಟನ್ ಏನು ಅಂತಂದರೆ ಇದು ನೀವು ಕ್ಲೇಮ್ ಮಾಡಿರೋ ಇನ್ಫಾರ್ಮೇಷನ್ ಅಂತ. ಇಲ್ಲಿ ಈ ರೆಡ್ ಬಟನ್ ಇದೆಯಲ್ಲ, ಅಲ್ಲ ರೆಡ್ ಐಕಾನ್ ಇದೆಯಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಅದು ನೀವು ಆ್ಯಕ್ಚುಲಿ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಕೂಡ ಮಾಡ್ಬೋದು. ಸೊ ನೋಡಿ, ಇದು ಪಾಸ್ಟ್ ಕ್ಲಾಸ್, ಪಾಸ್ಟ್ ಇಯರ್, ಎಜುಕೇಷನಲ್ ಡಿಸ್ಟ್ರಿಕ್ಟ್, ಸ್ಕೂಲ್ ಹೆಸರು, ಬೋರ್ಡ್ ಹೆಸರು, ಎಷ್ಟು ವರ್ಷ ಓದಿರೋದು, ವೆರಿಫೈ ಆಗಿದೆಯಾ ಇಲ್ವಾ, ಆಮೇಲೆ ಸೋರ್ಸ್ ಏನು ಅಂತ ಅಂದ್ಬಿಟ್ಟು. ಸೊ ಈ ನನ್ನ ಕೇಸಲ್ಲಿ ಏನಾಯಿತು, ಸ್ಯಾಟ್ಸ್ ನಂಬರ್ ಎಂಟರ್ ಮಾಡಿದ್ನಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಮಾತ್ರ ಈ ಸಿಂಬಲ್ ಇತ್ತು. ಮಿಕ್ಕಿದ್ದೆಲ್ಲ 10th ಸ್ಟ್ಯಾಂಡರ್ಡ್ವರೆಗೂ ಕಂಪ್ಲೀಟ್ಲಿ ಅದು ಗ್ರೀನ್ ಟಿಕ್ ಮಾರ್ಕ್ ಬಂದಿತ್ತು, ವೆರಿಫೈಡ್ ಅಂತ ಇಂಡಿಕೇಟ್ ಮಾಡುತ್ತೆ. ಅದು ಇಲ್ಲಿ ವೆರಿಫೈಡ್ ಫೀಲ್ಡಲ್ಲೂ ಕೂಡ ಎಸ್ ಅಂತ ಆಗಿತ್ತು. ಆಮೇಲೆ PUCದು ಅಷ್ಟೇ, ಫಸ್ಟ್ PUCದು ಆಗಿತ್ತು ಅನಿಸುತ್ತೆ. ಸೆಕೆಂಡ್ PUCದು ಮೋಸ್ಟ್ಲಿ ಅದು ತೋರಿಸ್ಲಿಲ್ಲ ಅನ್ಸುತ್ತೆ, ಇದೇ ಥರ ರೆಡ್ ಸಿಂಬಲ್ ಇತ್ತು. ಅಂದರೆ ಅದು ಆ್ಯಕ್ಚುಲಿ ಆಮೇಲೆ ವೆರಿಫೈ ಮಾಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲರದ್ದು ಸ್ಯಾಟ್ಸ್ ನಂಬರ್ ಈಗ ಮ್ಯಾಂಡೇಟ್ರಿ ಅಲ್ಲ ಅದು. ಹಾಗಾಗಿ ಇದನ್ನು ಕ್ಲೇಮ್ ಮಾಡಿದ್ಮೇಲೆ ಅದನ್ನ ವೆರಿಫಿಕೇಷನ್ ಆಮೇಲೆ ಮಾಡ್ಕೋಬೋದು. ಈ ವೆಬ್ಸೈಟಲ್ಲಿ ಸ್ಯಾಟ್ಸ್ ನಂಬರ್ ಇದ್ದರೆ ಇಲ್ಲೇ ವೆರಿಫೈ ಆಗಿಬಿಡುತ್ತೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಇಟ್, ಈ ಸ್ಯಾಟ್ಸ್ ನಂಬರ್ದು. ಆಮೇಲೆ ಏನಾಗುತ್ತೆ, ವೆರಿಫೈ ದ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್. ಸೊ ನೋಡಿ, ಇಲ್ಲಿ ಸೆಲೆಕ್ಟೆಡ್ ಮದರ್ ಟಂಗ್, ನ್ಯಾಷನಾಲಿಟಿ, ರಿಲಿಜಿಯನ್, ಟೋಟಲ್ ಇಯರ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ, ಆಮೇಲೆ ಯಾವ ಬೋರ್ಡು, 11th ಯಾವ ಬೋರ್ಡು, 12th ಯಾವ ಬೋರ್ಡು, ಆಮೇಲೆ ಟೋಟಲ್ ಇದರ್ ಆಫ್ ದ ಪೇರೆಂಟ್ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ, ಸೆಲೆಕ್ಟ್ ಎಲಿಜಿಬಿಲಿಟಿ ಕ್ಲಾಸ್ ಅಂತಿದೆಯಲ್ಲ, ಇದು ಅದೇ ನಾವು ಸೆಲೆಕ್ಟ್ ಮಾಡೋ ಅಂಥದ್ದಲ್ಲ, ಅದೇ ಆ್ಯಕ್ಚುಲಿ ಆಟೋ ಸೆಲೆಕ್ಟ್ ಆಗಿ ಅದು ನಮ್ದೇನು ಎಲಿಜಿಬಿಲಿಟಿ ಬಂದಿದೆ ಬೇಸ್ಡ್ ಆನ್ ಏನು ಇನ್ಫಾರ್ಮೇಷನ್ ನೀವು ಎಂಟರ್ ಮಾಡಿದ್ದೀರಾ ಅದ್ರ ಬೇಸಿಸ್ ಮೇಲೆ ಅಲ್ಲಿ ತೋರಿಸುತ್ತೆ ಬೈ ಡಿಫಾಲ್ಟ್. ಸೊ ಇದೆಲ್ಲ ಮ್ಯಾಚ್ ಆದರೆ ಮಿನಿಮಮ್ 7 years ಓದಿದರೆ ಕ್ಲಾಸ್ ಎ ಅಂತ ಅಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದು ನೋಡಿ ವೆರಿಫೈ ಮಾಡಿ, ಸರಿ ಇಲ್ಲ ಅಂತ ಅಂದರೆ ಮತ್ತೆ ನೀವು ಹೋಗಿ ಎಡಿಟ್ ಮಾಡಿ ಮತ್ತೆ ಈ ಫೀಲ್ಡಿಗೆ ಬಂದಾಗ ಕರೆಕ್ಟಾಗಿ ತೋರಿಸುತ್ತೆ. ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಷನ್ ಅಂತ ಕೊಟ್ಟ ತಕ್ಷಣ ಎಲಿಜಿಬಿಲಿಟಿ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇಷ್ಟಾದಮೇಲೆ ನೆಕ್ಸ್ಟು ಇನ್ನು ಸಿಂಪಲ್, ಈಗ ಮುಂದೆ ಈಗ ರಿಸರ್ವೇಷನ್ಸ್ ಇದ್ದರೆ ಮಾತ್ರ, ಮತ್ತು ಈ ಅಗ್ರಿಕಲ್ಚರಲ್ ಕೋಟಾ, ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರು ಮತ್ತು ಈ ರಿಸರ್ವೇಷನ್ಸು ಎಲಿಜಿಬಲ್ ಇದ್ದರೆ ಮಾತ್ರ ನೀವು ತಲೆ ಕೆಡಿಸ್ಕೋಬೇಕು. ಇಲ್ಲಾಂದರೆ ಎಲ್ಲದಕ್ಕೂ ಸಿಂಪಲ್ಲಾಗಿ ನಾನು ಕ್ಲೇಮ್ ಮಾಡಲ್ಲ, ಇಲ್ಲ ಅಂತ ಕೊಟ್ಕೊಂಡು ಹೋಗ್ಬಿಡ್ಬೋದು. ನೋಡಿ, ಇಲ್ಲಿದೆ ಐ ವಾಂಟ್ ಟು ಕ್ಲೇಮ್ ಕ್ಯಾಟಗರಿ, ಸೇವ್ ಕ್ಯಾಟಗರಿ ಆಸ್ ಜನರಲ್ ಮೆರಿಟ್, ಅಥವಾ ಇದು ಐ ವಾಂಟ್ ಟು ಕ್ಲೇಮ್ ಕ್ಯಾಟಗರಿ ಅಂತ ಇರುತ್ತೆ. ಸೊ ಇಲ್ಲಿ ಐ ವಾಂಟ್ ಟು ಕ್ಲೇಮ್ ಆ್ಯಸ್ ಜನರಲ್ ಮೆರಿಟ್, ಮೋಸ್ಟ್ ಆಫ್ ಅಸ್ ನಮ್ಮದು ಜನರಲ್ ಮೆರಿಟ್ ಇರುತ್ತೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಕ್ಯಾಟಗರಿ ಆಸ್ ಜನರಲ್ ಮೆರಿಟ್, ಡೇಟಾ ಅಪ್ಡೇಟೆಡ್. ಸೊ ಅದು ಆಮೇಲೆ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಮೋರ್ ದೆನ್ 8 lakhs. ಸೊ ಈ ರೀತಿ ಲೆಸ್ ದೆನ್ 8 lakhs ಇದ್ದರೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಅಲ್ಲಿ ಸಕ್ಸಸ್ ಅಂತ ಬರ್ತಾ ಹೋಗುತ್ತೆ. ಆಮೇಲೆ ನಾನು ಹೇಳ್ದಂಗೆ ನೋಡಿ, J&K ಕ್ಲೇಮು, ಆಮೇಲೆ ರೂರಲ್ ಕೋಟಾ, ಆಮೇಲೆ ಕನ್ನಡ ಕೋಟಾ. ನೋಡಿ, ಇದು ಅದೇ ಕನ್ನಡ ಮೀಡಿಯಮಲ್ಲಿ ಓದಿರಬೇಕಿದು.
ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಓದೋ ಬದಲು ಕನ್ನಡ ಮೀಡಿಯಮಲ್ಲಿ ಓದಿರೋರು ಮಾತ್ರ ಈ ಕೋಟಾ ನೀವು ಕ್ಲೇಮ್ ಮಾಡ್ಕೋಬೋದು. ಅದು ಬಿಟ್ಟರೆ JK ಮೈಗ್ರೆಂಟ್ಸು, J&K ಮೈಗ್ರೆಂಟ್ಸ್, ಆಮೇಲೆ ಮೆಡಿಕಲ್ ಡೆಂಟಲ್ ರಿಸರ್ವೇಷನ್ಸ್, ಅಲ್ಪಸಂಖ್ಯಾತರ ಮೀಸಲಾತಿ ಕೋಟಾ, ಇವೆಲ್ಲ ಯೂಶ್ವಲಿ ನಮ್ಮ ಪ್ರಕಾರ ಇಲ್ಲ ಅಂತಲೇ ಇರುತ್ತೆ. ಸೊ ನೋಡಿಕೊಂಡು ನಿಮ್ಗಿದ್ರೆ ಹೌದು ಅಂತ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಧಾರ್ಮಿಕ ಅಲ್ಪಸಂಖ್ಯಾತ ನೋಡಿ, ಇದು ಅಷ್ಟೇ ಹೌದು ಅಥವಾ ಇಲ್ಲ, ನಮ್ಮ ಕೇಸಲ್ಲಿ ಇಲ್ಲ ಅಂತ. ಆಮೇಲೆ ಸೆಂಟ್ ಜಾನ್ಸ್ ರಿಸರ್ವೇಷನ್ ಕ್ಲೇಮ್ ಇದು ಯಾವುದು, ಸೊ ಎಲ್ಲದಕ್ಕೂ ಇಲ್ಲ ಅಂತ ಕೊಟ್ಕೊಂಡೋಗಿ, ಇದ್ದರೆ ಹೌದು ಅಂತ ಹಾಕ್ಬಿಟ್ಟು ಮಾಡಿ. ಬಟ್ ನಾನು ಜನರಲ್ ಮೆರಿಟ್ ಕ್ಯಾಟಗರಿ ಪ್ರಕಾರ ಹೇಳಬೇಕು ಅಂದರೆ ಎಲ್ಲ ಇಲ್ಲ ಅಂತ ಹಾಕೊಂಡು ಹೋಗಿರ್ತೀವಿ. ಆಮೇಲೆ ಇಲ್ಲೆಲ್ಲನೂ ಐ ಹ್ಯಾವ್ ಚೆಕ್ಡ್ ಅಂತ ಎಲ್ಲ ಟಿಕ್ ಮಾರ್ಕ್ ಮಾಡಿ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್. ಆಮೇಲೆ ಇದು ಸೆಂಟ್ ಜಾನ್ಸ್ದು ಮತ್ತೆ ಬಂತು. ಅದಾದಮೇಲೆ ಇದ್ಯಾವುದೋ ವಿಶೇಷ ವರ್ಗಗಳ ಕ್ಲೇಮ್ ಮಾಡಲು ಬಯಸುತ್ತೆ ನೋಡಿ, NCC, ಸ್ಪೋರ್ಟ್ಸ್, ಡಿಫೆನ್ಸು, ಇದೆಲ್ಲ ಬರುತ್ತೆ. ಅದೇ ನಾನು ಕ್ಲೇಮ್ ಮಾಡೋದಿದ್ರೆ ಅದನ್ನು ನೀವು ಸೇವ್ ಮಾಡ್ಕೋಬೋದು. ಸ್ಪೆಷಲ್ ಕ್ಯಾಟಗರಿ ಅದರದ್ದು ಸರ್ಟಿಫಿಕೇಟ್ ಎಲ್ಲ ನೀವು ಕೊಡಬೇಕಾಗುತ್ತೆ, ಅಪ್ಡೇಟೆಡ್ ಸ್ಪೆಷಲ್ ಕ್ಯಾಟಗರಿ ಡೀಟೇಲ್ಸ್, B ಸರ್ಟಿಫಿಕೇಟ್, ಆಮೇಲೆ ಏನು ಮೆಡಲ್ ಬಂದಿತ್ತು, ಸ್ಪೋರ್ಟ್ಸ್ ಆಗಿದ್ದರೆ ಗೋಲ್ಡಾ ಏನು, ಇವೆಲ್ಲ ಡೀಟೇಲ್ಸ್ ಎಲ್ಲ ಕೆಲವೆಲ್ಲ ಇದೆ. ಪಾರ್ಟಿಸಿಪೇಟೆಡ್ ಪೀರಿಯಡು, ಸರ್ಟಿಫಿಕೇಟ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ನೋ ಅಂತ ಕೊಟ್ಟರೆ ಇದೆಲ್ಲ ಏನೂ ಇಲ್ಲ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ನೋಡಿ, ಇದೆಲ್ಲ ಇಂಡಿಯನ್ ಆರ್ಮಿದ ಯಾವುದು, ಡಿಫೆನ್ಸಾ, ಇವೆಲ್ಲ ನೀವು ರಿಸರ್ವೇಷನ್ಸ್ ತೊಗೊಂಡ್ರೆ ಆವಾಗ ಇದನ್ನು ಅಕಾರ್ಡಿಂಗ್ಲಿ ಸೆಲೆಕ್ಟ್ ಮಾಡಿ, ಇದ್ರ ವೆರಿಫಿಕೇಷನ್ ಎಲ್ಲ ಆಮೇಲೆ ಆಗುತ್ತೆ. ಸೊ ಇಲ್ಲೆಲ್ಲ ಸೆಲೆಕ್ಟ್ ಮಾಡಿ ನೀವು ಸರ್ಟಿಫಿಕೇಟ್ ಏನು ಡೀಟೇಲ್ಸ್ ಇದೆಯೋ ಎಂಟರ್ ಮಾಡಿರಬೇಕಾಗುತ್ತೆ ಮುಂಚೆನೆ. NRI ವಾರ್ಡ್ ಡೀಟೇಲ್ಸು ಇದೆಲ್ಲ ಕ್ಲೇಮ್ ಮಾಡಬೇಕು ಅಂತ ಅಂದರೆ. ಸೊ ಇದೆಲ್ಲ ಆಪ್ಷನಲ್ ಇರುತ್ತೆ ಜನರಲ್ ಮೆರಿಟ್ ಅವ್ರಿಗೆ, ಇಲ್ಲ ಅಂತ ಕೊಟ್ಕೊಂಡು ಮುಂದೆ ಹೋಗ್ಬೋದು. ಅದಾದಮೇಲೆ ಫೈನಲಿ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಫೋಟೋ, ಚೂಸ್ ಫೈಲ್, ಅಪ್ಲೋಡ್ ಸಿಗ್ನೇಚರ್. ಸೊ ಇದೊಂದು ನಾನು ಹೇಳ್ಬಿಡ್ತೀನಿ. ಇಲ್ಲಿ ನಿಮಗೆ ಯೂಶ್ವಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಈ ಸಿಗ್ನೇಚರ್ ಇರುತ್ತಲ್ಲ, ಇದು ನಿಮಗೆ 50 KB ಕಮ್ಮಿ ಇರಬೇಕಾಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಇದ್ದರೆ ನೀವೇನು ಮಾಡಿ, ಸಿಂಪಲ್ಲಾಗಿ ವಾಟ್ಸಾಪಲ್ಲಿ ನೀವು ಫಾರ್ವರ್ಡ್ ಮಾಡಿಬಿಡಿ. ಫೋಟೋ ಏನಿದೆ ನೀವು ಮೊಬೈಲಿಂದ ವಾಟ್ಸಾಪಿಗೆ ಫಾರ್ವರ್ಡ್ ಮಾಡ್ಕೊಳ್ಳಿ. ವಾಟ್ಸಾಪಿಗೆ ಫಾರ್ವರ್ಡ್ ಮಾಡಿಕೊಂಡು ಅದನ್ನು ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡಿರೋ ಫೈಲು ನಿಮಗೆ ಯೂಶ್ವಲಿ 50 KB ಕಮ್ಮಿ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಸಪೋಸ್ ಬರಲಿಲ್ಲ ಅಂತ ಅಂದರೆ ಅದನ್ನು ಮತ್ತೊಮ್ಮೆ ಫಾರ್ವರ್ಡ್ ಮಾಡಿ. ಆಮೇಲೆ HD ಚೂಸ್ ಮಾಡಬೇಡಿ ಫಾರ್ವರ್ಡ್ ಮಾಡುವಾಗ ವಾಟ್ಸಾಪಲ್ಲಿ, ಆವಾಗ ಆಟೋಮೆಟಿಕ್ಕಾಗಿ ಅದು ಮತ್ತೆ ಫಾರ್ವರ್ಡ್ ಮಾಡ್ತಾ ಅದು ಯೂಶ್ವಲಿ ವಾಟ್ಸಾಪ್ ಏನು ಮಾಡುತ್ತೆ, ಅದನ್ನ ಕಂಪ್ರೆಸ್ ಮಾಡುತ್ತೆ. ಸೊ ಈ ರೀತಿಯಿಂದ ಯೂಸ್ ಮಾಡ್ಬೋದು. ಅಥವಾ ನೀವೇನು ಮಾಡ್ಬೋದು, ಪೇಂಟ್ ಅಪ್ಲಿಕೇಶನ್ ಓಪನ್ ಮಾಡಿ ವಿಂಡೋಸಲ್ಲಿ, ನೀವು ಅಲ್ಲೂ ಕೂಡ ನೀವು ಅದನ್ನು ಮಾಡಿಫೈ ಮಾಡ್ಬೋದು. ಕ್ವಾಲಿಟಿ ಅಂತಿರುತ್ತೆ, ಕ್ವಾಲಿಟಿ, ನೀವು ಅದನ್ನು ನೀವು ಮಾಡಿಫೈ ಮಾಡಿದ್ರೆ, ಅದನ್ನು ರೆಡ್ಯೂಸ್ ಮಾಡಿದ್ರೆ ಅದರದ್ದು ಫೈಲ್ ಸೈಜ್ ಕೂಡ ಕಮ್ಮಿ ಆಗಿಬಿಡುತ್ತೆ. ಸೊ ವಾಟ್ಸಾಪ್ದೊಂದು ಮೆಥಡ್ ಇದೆ, ಅದು ನಿಮಗೆ ವರ್ಕ್ ಆಗಲಿಲ್ಲ ಅಂತ ಅಂದರೆ MS ಪೇಂಟ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಸೇವ್ ಆ್ಯಸ್ ಮಾಡುವಾಗ ಅದರಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ. ನಿಮ್ಗೆ ಸಪೋಸ್ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ಸಲ್ಲಿ ನೀವು ಹಾಕಿ, ಅದಕ್ಕೂ ನಿಮ್ಗೆ ಬೇಕು ಅಂದರೆ ಒಂದು ವಿಡಿಯೋನ ಮಾಡಿ ನಾನು ತೋರಿಸ್ಕೊಡ್ತೀನಿ. ಸೊ ನೀವು ಇದನ್ನು ಸೆಲೆಕ್ಟ್ ಮಾಡಿ 50 KB ಕಮ್ಮಿ ಇರೋ ಫೋಟೋ ಮತ್ತು ಸಿಗ್ನೇಚರ್ದು ಫೋಟೋನ ಅಪ್ಲೋಡ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಬಂದ್ಬಿಡುತ್ತೆ ಈ ರೀತಿ, ಅಪ್ಲೋಡೆಡ್ ಫೋಟೋ ಸಿಗ್ನೇಚರ್ ಅಂತ. ಸೊ ಇದು ಬಂದಮೇಲೆ ಇದು ಸಕ್ಸಸ್ಫುಲ್ ಇದ್ದರೆ ಇಲ್ಲಿ ಬರುತ್ತೆ, ನೀಟಾಗಿ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ನೆಕ್ಸ್ಟ್ ಏನು ಅಂತಂದರೆ, ಈ ಥರ 2026 ಅಪ್ಲಿಕೇಶನ್ನಲ್ಲಿ ನೀವು ಯಾವ ಕೋರ್ಸ್ನ ನೀವು ಚೂಸ್ ಮಾಡ್ತೀರಾ. ಇಲ್ಲಿ PCM, PCB, PCMB ಅಂತ ಇದೆ. ಇದು ನೀವು PCMBನೇ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇದೆರಡು ಯಾವ್ದಾರ ಒಂದು ಚೂಸ್ ಮಾಡಿದ್ರೆ ನೀವು ಇನ್ನೊಂದು ಬರಿಬೇಕು ಆಮೇಲೆ ಫ್ಯೂಚರಲ್ಲಿ ಅಂತಂದರೆ ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. PCMB ಬರೆದಿದ್ರೆ, ಈಗ ಸಪೋಸ್ ನೀವು B ಬರೆಯಲ್ಲ ಅಂದ್ಕೊಳ್ಳಿ, ಅಥವಾ M ಬರೀದೇ ಇದ್ರೂ ನಡೆಯುತ್ತೆ. ನೀವು ಯಾವುದು ಅಟೆಂಡ್ ಮಾಡ್ತೀರೋ ಅದು ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಆಗುತ್ತೆ. ಆಬ್ಸೆಂಟ್ ಅಂತ ಅಂದ್ಬಿಟ್ಟು ನಿಮ್ಗೆ ಓವರ್ ಆಲ್ ರ್ಯಾಂಕಿಂಗ್ ಏನೂ ಅಫೆಕ್ಟ್ ಆಗಲ್ಲ, ನೀವು ಚೂಸ್ ಮಾಡಿರೋ ಕೋರ್ಸ್ ಅಕಾರ್ಡಿಂಗ್ಲಿ. ಸೊ ಬಯಾಲಜಿ ತೊಗೊಂಡಿರೋರು M ಬರೆಯಲ್ಲ ಅಂತ ಅಂದ್ರೂ ಆವಾಗ ಏನು ಅಫೆಕ್ಟ್ ಆಗಲ್ಲ, PCBನೇ ಕನ್ಸಿಡರ್ ಆಗುತ್ತೆ. ನೋಡಿ ಅದೇ ಈಗ PCB ಯಾವ್ದ್ಯಾವ್ದಕ್ಕೆ ಅಪ್ಲಿಕೇಬಲ್, ನೀವು 3 ಬರೆದ್ರೆ ನರ್ಸಿಂಗ್, ವೆಟರ್ನರಿ, ಯೋಗ, ನ್ಯಾಚುರೋಪತಿ, ಫಾರ್ಮಸಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. PCM ಅಂತ ಅಂದರೆ UG, CET, ಇಂಜಿನಿಯರಿಂಗ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ನಿಮಗೆ ಬಯಾಲಜಿ ರಿಲೇಟೆಡ್ ಕೋರ್ಸಸ್ ತೊಗೊಳಕ್ಕಾಗಲ್ಲ. So candidates will also be eligible for the below courses based enrolled roll number against each course on post CET exam. ಅಂದರೆ CET ಎಕ್ಸಾಮ್ ಮುಗಿದ್ಮೇಲೆ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಮ್ಯಾಂಡೇಟ್ರಿ. ನೀವು CET ಬರೀದೇ ಇದ್ರೂ ಇವೆಲ್ಲ ಕೋರ್ಸ್ಗಳು ನೋಡಿ, BPO, BPT, AHS ನರ್ಸಿಂಗ್ ಕೋರ್ಸಸ್ಸು, ನಾಟಾ, ಆರ್ಕಿಟೆಕ್ಚರ್, ಈ ನೀಟ್, ಮೆಡಿಕಲ್, ಡೆಂಟಲ್, ಆಯುಷ್ ಇವೆಲ್ಲದಕ್ಕೂ CET ಅಪ್ಲಿಕೇಶನ್ ಫಿಲ್ ಮಾಡೋದು ಮ್ಯಾಂಡೇಟ್ರಿ. ನೀವು CET ಎಕ್ಸಾಮ್ ಬರೀರಿ ಬಿಡಿ, ಇದನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಲೇಬೇಕು. ಸೊ ಇದು ಬರೆದ್ರೆ ಆಮೇಲೆ ಮತ್ತೆ ನೀಟ್ ಅಪ್ಲಿಕೇಶನ್ದು ಮತ್ತೆ ಅನೌನ್ಸ್ ಆದಾಗ ಅವಾಗೂ ಮೋಸ್ಟ್ಲಿ ಈ ರೀತಿ ಆನ್ಲೈನ್ ಪ್ರೊಸೀಜರ್ ಇರುತ್ತೆ. ಬಟ್ ನಿಮ್ಮದು CET ಅಪ್ಲಿಕೇಶನ್ ನಂಬರ್ ಕೂಡ ಮೋಸ್ಟ್ಲಿ ಅವಾಗ ಕೇಳ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅವರು ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನೋಡಿ, ನೆಕ್ಸ್ಟ್ ಏನಂದರೆ ಎಕ್ಸಾಮ್ ಸೆಂಟರ್ ಡೀಟೇಲ್ಸು, ಪ್ರಯಾರಿಟಿ 1, ಪ್ರಯಾರಿಟಿ 2. ಸೊ ಬ್ಯಾಂಗ್ಳೂರು ಪ್ರಯಾರಿಟಿ 1, ನೀವು ಬ್ಯಾಂಗ್ಳೂರಲ್ಲಿದ್ದರೆ ನೀವು ಯಾವ ಊರಲ್ಲಿದ್ದೀರೋ ಅದನ್ನು ಪ್ರಯಾರಿಟಿ 1 ಕೊಡಿ. ಅದಕ್ಕೆ ಹತ್ರ ಇರೋ ಬೇರೆ ಯಾವ್ದಾರ ಊರು ಇದ್ದರೆ ಹತ್ರದಲ್ಲಿ ನೀವು ಕಾರಲ್ಲಿ ಅಥವಾ
ಬಸ್ಸಲ್ಲೋ ಹೆಂಗೋ ಟ್ರೈನಲ್ಲೋ ಈಸಿಯಾಗಿ ಹೋಗಿ ಬರೋ ಥರ ಇರೋ ಒಂದು ಹತ್ರದ್ದು ಇನ್ನೊಂದು ಊರು ನಿಮಗೆ ಪ್ರಯಾರಿಟಿ ಟು ಅಲ್ಲಿ ಇನ್ಫಾರ್ಮೇಷನ್ ನೀವು ಕೊಡಬೇಕಾಗುತ್ತೆ. ಸೊ ಅವ್ರು ಯಾವ ರೀತಿ ಪಿಕ್ ಮಾಡ್ತಾರೆ, ಯಾವ ಊರನ್ನ ನಿಮಗೆ ಕೊಡ್ತಾರೆ, ಸೆಂಟರ್ ಎಲ್ಲಿರುತ್ತೆ ಅನ್ನೋದು ಅದನ್ನು ಇನ್ನೂ ಕ್ಲಿಯರ್ ಇಲ್ಲ. ಮೋಸ್ಟ್ ಪ್ರಾಬ್ಲಿ ಯಾರ್ಯಾರು ಯಾವ್ಯಾವ ಊರಲ್ಲಿ ಪ್ರಯಾರಿಟಿ 1 ಕೊಟ್ಟಿರ್ತಾರೋ ಅದಕ್ಕೆ ಆದ್ಯತೆ ಕೊಡ್ತಾರೆ. ಅದ್ರ ಪ್ರಕಾರ ನೋಡಿ ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟಾದಮೇಲೆ ಕೊನೆಗೆ ಇದೊಂದು ಅಗ್ರಿಕಲ್ಚರಲ್ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮ್ ನಿಮ್ಗೆ ಅಪ್ಲಿಕೇಬಲ್ ಇದ್ದರೆ ಅಲ್ಲಿ ಡೀಟೇಲ್ಸ್ನ ಎಂಟರ್ ಮಾಡಿ ಯಾವ ಸೆಂಟರಲ್ಲಿ ಬೇಕು ಅಂತ ಚೂಸ್ ಮಾಡ್ಬೋದು. ಇಲ್ಲ ಅಂತ ಕೊಟ್ಟರೆ ಹಾಗೆ ಪ್ರೊಸೀಡ್ ಆಗುತ್ತೆ. ಪ್ರೊಸೀಡ್ ಆದಮೇಲೆ ನೆಕ್ಸ್ಟು ಪೇಮೆಂಟ್ ಆಪ್ಷನ್ಸ್. ಸೊ ಪೇಮೆಂಟ್ ಆಪ್ಷನ್ಸಲ್ಲಿ ಇದು UPI ಮತ್ತು ಕೆಲವು ಪೇಮೆಂಟ್ ಆಪ್ಷನ್ಸ್ಗೆ 0 ಫೀ, ಎಕ್ಸ್ಟ್ರಾ ಫೀ ಏನೂ ಇರಲ್ಲ. ಕ್ರೆಡಿಟ್ ಕಾರ್ಡ್ಗೆ ಮತ್ತು ಕೆಲವು ಬೇರೆ ಇದಕ್ಕೆ ಡೆಬಿಟ್ ಕಾರ್ಡ್ಗೂ 0 ಇದೆ ನೋಡಿ. ನೆಟ್ ಬ್ಯಾಂಕಿಗೂ 17 ರೂಪಾಯಿ ಎಕ್ಸ್ಟ್ರಾ ಇದೆ. ವ್ಯಾಲೆಟ್ ಆದರೆ 2%. ಆಮೇಲೆ ನೋಡಿ ಇವೆಲ್ಲ ಆಪ್ಷನ್ಸ್ ಇದೆ. UPI ರೇಟು ಮತ್ತು ಡೆಬಿಟ್ ಕಾರ್ಡ್ಸ್ಗೆಲ್ಲ 0 ಇದೆ. ರೂಪೇಗೂ 0 ಇದೆ. ಸೊ ನೀವು ಆನ್ಲೈನ್ ಪೇಮೆಂಟ್ ನೀವು ಅದೆಲ್ಲ ಮಾಡಿದ್ರೆ ನೋಡಿ ಏನು ಹೇಳ್ತಾನೆ ಅವನು, KE is not responsible for any double excess payment and online failure, contact your respective bank for refund ಅಂತ ಹೇಳ್ತಾನೆ. ಚಾರ್ಜ್ ಬ್ಯಾಕ್ ಫಾರ್ ಪೇಮೆಂಟ್ ಥ್ರೂ ಆನ್ಲೈನ್ ವಿಲ್ ಓನ್ಲಿ ಬಿ ಪ್ರೊಸೆಸ್ಡ್ ಬೈ ದ KE. ಸೊ ಆನ್ಲೈನ್ ಪೇಮೆಂಟ್ ನೀವು ಮಾಡಿದರೆ ಅದನ್ನು ಪ್ರೊಸೆಸ್ ಮಾಡ್ತಾರೆ. ಡು ನಾಟ್ ಗೆಟ್ ಇನ್ ಟಚ್ ವಿತ್ ರೇಸರ್ ಪೇ ಆರ್ ಅಸೋಸಿಯೇಟೆಡ್ ಬ್ಯಾಂಕ್. ಪ್ಲೀಸ್ ಸಬ್ಮಿಟ್ ಎ ಟಿಕೆಟ್ ಇನ್ ದ ಕ್ಯಾಂಡಿಡೇಟ್ ಪೋರ್ಟಲ್ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಅಬೌಟ್ ಚಾರ್ಜ್ ಬ್ಯಾಕ್. ನೀವು ರೀಫಂಡ್ ಅಥವಾ ಚಾರ್ಜ್ ಬ್ಯಾಕ್ ರಿಕ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಸಪೋಸ್ ಕಂಪ್ಲೀಟ್ ಆಗಿದ್ರೆ ಆವಾಗ ನೀವು KEನ ಇದು ಮಾಡ್ಬೋದು. ಬಟ್ ಡಬಲ್ ಪೇಮೆಂಟ್, ಎಕ್ಸೆಸ್ ಪೇಮೆಂಟ್ ಮಾಡಿದರೆ ನೀವು ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಸೊ UPI ಆಪ್ಷನ್ ನಾನು ಚೂಸ್ ಮಾಡಿದ್ದು ಈ ಶೋ QR ಅಂತ ಕೊಟ್ಟು ಇದನ್ನು ಮೊಬೈಲಿಂದ ಸ್ಕ್ಯಾನ್ ಮಾಡಿ ನಾನು ಫೋನ್ಪೇ ಯೂಸ್ ಮಾಡಿದೆ. KEA ಈ KE ಆದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದರಿಂದ ಒಂದು ರಿಕ್ವೆಸ್ಟ್ ಬರುತ್ತೆ, ಪೇ ಮಾಡಿ ಅಮೌಂಟ್ನ ಅಂದ್ಬಿಟ್ಟು. ಸೊ 600 ರೂಪೀಸ್ ಇರುತ್ತೆ. ಅದು ಬೇರೆ ಬೇರೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ರಲ್ಲ ಯಾವ ಅಮೌಂಟ್ಗೆ ಏನಿರುತ್ತೆ ಅಂತ. ಸೊ ಈ ರೀತಿ 600 ರೂಪೀಸ್ ಪೇ ಮಾಡೋದಕ್ಕೆ ಕೇಳ್ತು. ಪೇ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಇಲ್ಲಿದೆ ಸ್ಕ್ರೀನಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ವಿಲ್ ಬಿ ರಿಡೈರೆಕ್ಟೆಡ್ ಅಂತ. ಇದಾದ ತಕ್ಷಣ ಅಷ್ಟೇ. ಸೊ ಅದಾದಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಸೊ ಈಗ ಏನಂತ ಅಂದರೆ ಕೆಲವರಿಗೆ ಅಪ್ಲಿಕೇಶನ್ ಪ್ರಿಂಟ್ ಮಾಡೋ ಆಪ್ಷನ್ ಬರೋದಿಲ್ಲ. ಯಾಕೆ ಅಂತ ಅಂದರೆ ಈಗ ಸಪೋಸ್ ನೀವೇನೋ ಒಂದು ಕ್ಲೇಮ್ ಮಾಡಿರ್ತೀರ, ಅದರದ್ದು ಕ್ಲೇಮ್ ಮಾಡಿರೋದು ಅಪ್ರೂವ್ ಆಗಿರಲ್ಲ. ಮೋಸ್ಟ್ಲಿ ಇದು ಸ್ಯಾಟ್ಸ್ ನಂಬರ್ ಎಂಟ್ರ್ ಆಗದೆ ಹಾಗೆ ಇದು ನೀವು ಬರೀ ಸಬ್ಮಿಟ್ ಮಾಡಿದರೆ ನೀವು ಅದನ್ನು ತೊಗೊಂಡೋಗಿ ಆ ಸರ್ಟಿಫಿಕೇಟ್ಸ್ನ ಅಟ್ ದ ಟೈಮ್ ಆಫ್ ಫ್ಯೂಚರಲ್ಲಿ ಇನ್ನೊಂದು ಯಾವುದೋ ಒಂದು ಚಾನ್ಸ್ ಸಿಕ್ಕಿದಾಗ ಅಥವಾ ಕಾಲೇಜ್ಗೆ ಹೋಗಿ ಅದನ್ನ ವೆರಿಫೈ ಮಾಡಿಸ್ಬೇಕಾಗುತ್ತೆ ಅನಿಸುತ್ತೆ. ಅಂದರೆ ಕಾಲೇಜ್ಗೆ ಹೋಗಿ ಅಲ್ಲಿ ಈ ಅಪ್ಲಿಕೇಶನ್ನ ಕೊಟ್ಟು ಡಾಕ್ಯುಮೆಂಟ್ಸ್ ತೋರಿಸಿ ವೆರಿಫೈಡ್ ಅಂತ ಹಾಕ್ಸ್ಕೋಬೇಕು ಏನೋ ಮೋಸ್ಟ್ಲಿ, ಅದನ್ನು ನೀವು ವಿಚಾರಿಸ್ಕೋಬೇಕು. ಬಟ್ ನನ್ನ ಕೇಸಲ್ಲಿ ಏನಾಯಿತು, ಸ್ಯಾಟ್ಸ್ ನಂಬರ್ ಎಂಟ್ರ್ ಮಾಡಿ ಅದು ಅಲ್ಲೇ ವೆರಿಫೈ ಆಗಿರೋದ್ರಿಂದ ಆನ್ಲೈನಲ್ಲಿ ಸೊ ನನಗೆ ಅಪ್ಲಿಕೇಶನ್ ಪ್ರಿಂಟ್ ಮಾಡೋದಕ್ಕೆ ಆಪ್ಷನ್ ಬಂತು. ಸೊ ಕೆಲವ್ರಿಗೆ ಆ ಥರ ಅಪ್ಲಿಕೇಶನ್ ಪ್ರಿಂಟ್ ಮಾಡೋದಕ್ಕೆ ಇಲ್ಲೇ ಆಪ್ಷನ್ ಬರಲಿಲ್ಲ, ಇಮೇಲಲ್ಲಿ ಅಪ್ಲಿಕೇಶನ್ ಕಂಪ್ಲೀಟೆಡ್ ಅಂತ ಬಂದಿದೆ ಅಂತ ಹೇಳಿದ್ರು. ಸೊ ಎರಡರಲ್ಲೊಂದು ಇರುತ್ತೆ. ಯಾತಕ್ಕೂ ನೀವು ಒಂದ್ಸಲ CET ಈ ಅಪ್ಲಿಕೇಶನ್ ಏನಿದೆ ಬಂದಿದೆ ಕಂಪ್ಲೀಟ್ ಆಗಿರೋ ಅಪ್ಲಿಕೇಶನ್, ಅದ್ರಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ. ನೀವು ಏನೇನು ಇಲ್ಲಿ ನೀವು ಎಂಟರ್ ಮಾಡಿದ್ರು ಅದೆಲ್ಲ ಡೀಟೇಲ್ಸು ಅದು ಆ PDF ಅಲ್ಲಿ ಇರುತ್ತೆ. ಅದನ್ನ ನೀಟಾಗಿ ಪ್ರಿಂಟ್ ಮಾಡಿಕೊಂಡು ನೀವು ತೊಗೊಂಡೋಗಿ ಕಾಲೇಜ್ಗೋ ಅಥವಾ CET ಸೆಲ್ಲಲ್ಲೋ KEನಲ್ಲೋ ಹೋಗಿ ನೀವು ಅದನ್ನು ನೀವು ವೆರಿಫೈ ಮಾಡಿಸಿ ಕನ್ಫರ್ಮ್ ಮಾಡಿಕೊಂಡ್ರೆ ನನ್ನ ಪ್ರಕಾರ ಸೇಫ್ ಅಂತ ಅನ್ಕೋತೀನಿ. ಸೊ ಈ ರೀತಿ ಇರುತ್ತೆ ಓವರ್ ಆಲ್ ಪ್ರೊಸೀಜರ್. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಸೊ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ನ ಮತ್ತೆ ನಾನು ತರ್ತಾ ಇರ್ತೀನಿ ಈ ರೀತಿ. ಮತ್ತು ಅಪ್ಡೇಟ್ಸ್ ಏನಾದರೂ ಬರ್ತಾಯಿದ್ರೆ KE ಕಡೆಯಿಂದ ಅಥವಾ ನೀಟ್ ರಿಲೇಟೆಡ್ ಅಥವಾ CET ಇಂಜಿನಿಯರಿಂಗ್ ಕಡೆ ಈ ರೀತಿ ಏನಾದರೂ ಅಪ್ಡೇಟ್ಸ್ ಬರ್ತಾಯಿದ್ರೆ ಅದ್ರ ಬಗ್ಗೆನೂ ನಾನು ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿತ್ ಸ್ಕ್ರೀನ್ ಶೇರ್ ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದನ್ನ ಶೇರ್ ಮಾಡಿ, ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ ಇದರಿಂದ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.